ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸರಿಸುಮಾರು 50ಕ್ಕೂ ಹೆಚ್ಚು ಬಾರಿ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಮಹಾಭಾರತದಲ್ಲಿ ಚರ್ಚೆ ಆಗೋಗಿದೆ. ದಿನಂಪ್ರತಿ ಒಂದಲ್ಲ ಒಂದು ಸುದ್ದಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಪಡಸಾಲೆಯಿಂದಲೇ ಸಿಗ್ತಾ ಇರುತ್ತೆ. ಸುದ್ದಿಯ ಭಾಗವಾಗಿ ಅದು ಪ್ರಸಾರ ಕೂಡ ಆಗ್ತಿರುತ್ತೆ. ಆದರೆ 50ಕ್ಕೂ ಹೆಚ್ಚು ಬಾರಿ ಡಿಬೇಟ್ನಲ್ಲಿ, ಇನ್ನು ಲೆಕ್ಕಕ್ಕೆ ಸಿಗದಷ್ಟು ಬಾರಿ ಸುದ್ದಿಯಲ್ಲಿ ಪ್ರತಿ ಬಾರಿ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಿದ್ದು ಇಂಥ ಯಾವುದೇ ಚರ್ಚೆ ಇಲ್ಲ, ಇದೆಲ್ಲವೂ ವಿರೋಧ ಪಕ್ಷ ಮಾಧ್ಯಮಗಳ ಸೃಷ್ಟಿ ಅಂತ. ಆದರೆ ಈಗ ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಇದ್ದ ಫ್ರಸ್ಟ್ರೇಷನ್, ಡೆಸ್ಪರೇಷನ್ ಮತ್ತಷ್ಟು ಮಗದಷ್ಟು ಹೆಚ್ಚಾಗ್ತಿದೆ ಅನ್ನೋದಕ್ಕೆ ಸಾಕ್ಷ್ಯಗಳು ಲಭ್ಯವಾಗ್ತಲೇ ಹೋಗ್ತಾ ಇದೆ. ನೆನೆ ಬಾಲಕೃಷ್ಣ ಅವರ ಬರ್ಡೇ ನೆಪ, ಆದರೆ ಆಗಿದ್ದು ಡಿ ಕೆ ಶಿವಕುಮಾರ್ ಅವರ ಬಣದ ಶಕ್ತಿ ಪ್ರದರ್ಶನ ಅನ್ನೋ ವಿಶ್ಲೇಷಣೆ. ಬಜೆಟ್ ಆಗಲಿ, ನಾವು ಕೂಡ ದೆಹಲಿಗೆ ಹೊರಡ್ತೀವಿ ಅನ್ನೋ ಹಠ. ಮತ್ತೊಂದು ಕಡೆ ಈ ಹಾವು ಏಣಿ ಆಟಕ್ಕೆ ಬ್ರೇಕ್ ಹಾಕಲೇಬೇಕು, ಇಲ್ದಿದ್ರೆ ಮತ್ತೊಂದು ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದೇ ಇಲ್ಲ. ಹೇಳ್ತಿರೋದು ಮತ್ತದೇ ಕಾಂಗ್ರೆಸ್ ಪಕ್ಷದ ನಾಯಕರು. ಏನಾಗ್ತದೆ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಕಣ್ಣಿಗೆ ರಾಚೋ ರೀತಿಯಲ್ಲಿ ಆಗ್ತಾ ಇದ್ರು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಮೌನವಾಗಿ ಇರೋದಕ್ಕೆ ಇರುವ ಕಾರಣ ಏನು? ಮತ್ತೊಮ್ಮೆ ಚರ್ಚೆ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ. ಚರ್ಚೆಯಲ್ಲಿ ಸದ್ಯಕ್ಕೆ ಬಿಜೆಪಿ ವಕ್ತಾರರಾದ ಎಚ್.ಎನ್. ಚಂದ್ರಶೇಖರ್ ಅವರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ವಕ್ತಾರರಾದ ಸ್ವಾತಿ ಚಂದ್ರಶೇಖರ್ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಜೆಡಿಎಸ್ನ ವಕ್ತಾರರಾದ ನಾಗೇಂದ್ರ ಬಾಬು ಅವರಿದ್ದಾರೆ. ಒಕ್ಕಲಿಗ ಮುಖಂಡರಾದ ನಾಗರಾಜ್ ಅವರಿದ್ದಾರೆ. ಹಾಗೆ ಅಹಿಂದ ಮುಖಂಡರಾದ ಶಿವರಾಮ್ ಅವರು ಮೈಸೂರಿನಿಂದ ಜಾಯಿನ್ ಆಗಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಎಚ್ ಸಿ ಬಾಲಕೃಷ್ಣ ಅವರು ಈ ಬರ್ಡೇ, ಇವತ್ತವ್ರದ್ದು ಹುಟ್ಟುಹಬ್ಬ, ಬಟ್ ಪ್ರೀ ಬರ್ಡೇ ಪಾರ್ಟಿ ಕೊಟ್ಟಿದ್ದಾರೆ. ಆ ಪಾರ್ಟಿ ಮುಗಿಸ್ಕೊಂಡು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರ ಮಾತಿನಲ್ಲಿ ನಿಜವಾಗ್ಲೂ ಫ್ರಸ್ಟ್ರೇಷನ್ ಇದೆಯಾ ಇಲ್ವಾ, ವೀಕ್ಷಕರು ಅದನ್ನು ಡಿಸೈಡ್ ಮಾಡಲಿ. ಎಚ್ ಸಿ ಬಾಲಕೃಷ್ಣ ಅವರ ಹೇಳಿಕೆ ಮತ್ತೊಮ್ಮೆ ನಿಮ್ಮ ಮುಂದೆ. ಬೇಕು ಅಂದ್ರೆ ಸರ್, ತಿರ್ಗಾ ನೀವು ಮತ್ತೆ ಡೆಲ್ಲಿ ಯಾತ್ರೆ ಶುರು ಅದನ್ನ ಆಮೇಲೆ ಅದನ್ನ ಡೆಲ್ಲಿ ಯಾತ್ರೆ ಅಂತಲ್ಲ. ಈಗ ಅವ್ರೇನು ಹೈಕಮಾಂಡ್ ಅವ್ರೇನು ಅಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಅಂತ. ನಮಗೇನಾಗಿದೆ ಅಂದರೆ ಪ್ರತಿನಿತ್ಯ ಕ್ಷೇತ್ರಕ್ಕೆ ಹೋದರೆ ಬರೀ ಇದೇ ಚರ್ಚೆ. ನಮಗೊಂಥರ ಇರಿಟೇಟ್ ಆಗ್ತದೆ ಕ್ಷೇತ್ರಕ್ಕೆ ಹೋದರೆ. ಅದನ್ನ ಇರಿಟೇಷನನ್ನು ತಪ್ಪಿಸ್ಬೇಕು ಅಂತೇಳಿ ಹೈಕಮಾಂಡಲ್ಲಿ ಮನವಿ ಮಾಡಬೇಕು. ಅದನ್ನ ನೋಡೋಣ ಮುಂದೆ ಯಾವ ರೀತಿ ಇದು ಮಾತಾಡ್ಬೇಕು ಹೈಕಮಾಂಡ್ ಬಗ್ಗೆ. ಅದ್ರ ಬಗ್ಗೆ ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು ಅಂತಕ್ಕಂಥದ್ದಲ್ಲ. ಇದಕ್ಕೆ ಹೈಕಮಾಂಡು ಇಂಟರ್ಫಿಯರ್ ಆಗಿ ಅಂತಿಮವಾದಂಥ ತೆರೆ ಎಳಿಬೇಕು ಅನ್ನೋದು. ನೀವು ಯಾರನ್ನ ಮಾಡ್ತೀರಾ ಅದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಇದು ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇದೆ, ನಾಳೆ ನಮಗೆ ಡ್ಯಾಮೇಜ್ ಆಗ್ತದೆ, ನಾವು ಯಾರು ಕೂಡ ಚುನಾವಣೆಯನ್ನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೊಂದು ಅಂತಿಮವಾದಂಥ ತೆರೆನೇ ಎಳಿಬೇಕು ಅಂತ ಮನವಿ ಮಾಡ್ತಿದ್ವಿ. ಬದಲಾಯಿಸಲಿ ಹೈಕಮಾಂಡ್ ಮನ್ಸು ಮಾಡಿದ್ರೆ ಅದನ್ನು ಮಾಡಲಿ. ನಮ್ಗೆ ಒಟ್ಟಿನಲ್ಲಿ ಅಂತಿಮವಾದಂಥ ತೀರ್ಮಾನ ಕೊಡಬೇಕು. ಹೈಕಮಾಂಡ್ ಅಧ್ಯಕ್ಷರು ಬದಲಾಯಿಸ್ತಾರೋ ಇನ್ನೊಬ್ಬರನ್ನ ಬದಲಾಯಿಸ್ತಾರೋ ಅದು ಮುಖ್ಯವಾದ ಪ್ರಶ್ನೆ ಅಲ್ಲ. ಅಂತಿಮವಾದಂಥ ರೂಪ ಕೊಡಿ ಇಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಅಂತ ನಮ್ಮ ಒತ್ತಾಯ ಅಷ್ಟೇ ರೀ. ಅದು ಹೈಕಮಾಂಡ್ ಹೇಳ್ತಾ ಅಲ್ವಾ ಒಂದು ತೀರ್ಮಾನ ಮಾಡಿ ಅಂತ. ಅಧ್ಯಕ್ಷರು ಬದಲಾಯಿಸ್ತಾರೋ CM ಬದಲಾಯಿಸ್ತಾರೋ ಅದು ಹೈಕಮಾಂಡ್ ತೀರ್ಮಾನ. ಬಟ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಲ್ಲ. ನಮಗೆ ಗೊಂದಲ ತೆರೆ ಎಳಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ರೈಟ್, ಕಾಂಗ್ರೆಸ್ ವಕ್ತಾರರಾದ ಸ್ವಾತಿ ಚಂದ್ರಶೇಖರ್ ಕೂಡ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಬಿಜೆಪಿ ವಕ್ತಾರರಿಂದ ಚರ್ಚೆಯನ್ನು ಪ್ರಾರಂಭ ಮಾಡ್ತಿದ್ದೀನಿ. ಬಾಲಕೃಷ್ಣ ಅವರ ಹೇಳಿಕೆ, ಕಾಂಗ್ರೆಸ್ನವ್ರನ್ನ ಕೇಳಿದ್ರೆ ಮಾಧ್ಯಮದವ್ರು ನೀವು ಪ್ರಶ್ನೆ ಕೇಳಿ ಫ್ರಸ್ಟ್ರೇಷನ್ ಆಯಿತು ಅಂತ ಕೂಡ ಉತ್ತರ ಬರಬಹುದೇನೋ. ಬಟ್ ಬಾಲಕೃಷ್ಣ ಅವ್ರ ಮಾತು ಸ್ಪಷ್ಟ ಆಯಿತು ಸರ್, ಏನೋ ಒಂದು ಮಾಡಿ ಮುಗಿಸ್ಬಿಡ್ಬೇಕು, ನಮಗೆ ಕ್ಷೇತ್ರಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಇರಿಟೇಷನ್. ಅದು ಅವ್ರದೇ ಮಾತು ಸರ್, ಇರಿಟೇಷನ್ ಆಗ್ತಾ ಇದೆ, ಜನ ಹೋದಲ್ಲಿ ಬಂದಲ್ಲಿ ಕೇಳ್ತಾ ಇದ್ದಾರೆ, ನಾಳೆ ನಮಗೆ ಚುನಾವಣೆ ಫೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಚುನಾವಣೆ ಇನ್ನು 2-2.5 ವರ್ಷ ದೂರದ ಮಾತು ಸರ್. ಪ್ರತಿನಿತ್ಯ ಜನರ ಸಮಸ್ಯೆಗಳು, ಅದನ್ನು ಅಡ್ರೆಸ್ ಮಾಡಬೇಕಾಗಿದ್ದ ಸರ್ಕಾರದ ಪ್ರತಿನಿಧಿಗಳು ಇವತ್ತು ಮುಖ್ಯಮಂತ್ರಿ ಕುರ್ಚಿ ವಿಚಾರಕ್ಕೆ ಇರಿಟೇಟೆಡ್ ಆಗಿದ್ದಾರೆ ಅನ್ನೋದಂತೂ ಸತ್ಯ. ನೀವು ಒಂದು ಮಾತನ್ನು ಉಲ್ಲೇಖ ಮಾಡಿದ್ರಿ, 50ಕ್ಕಿಂತ ಹೆಚ್ಚು ಬಾರಿ ನಾವೇ ಡಿಬೇಟ್ ಮಾಡಿಬಿಟ್ಟಿದ್ದೀವಿ ಈ ಮಹಾಭಾರತದಲ್ಲಿ ಅಂತೇಳಿ. ನಿಮಗೆ ಇಷ್ಟೊಂದು ಹಿಂಸೆ ಆಗ್ತಿದೆ ಅಂದರೆ ನೋಡ್ತಿರ್ತಕ್ಕಂಥ ಜನಗಳಿಗೆ ಎಷ್ಟು ಅಸಹ್ಯ ಆಗಿರಬೇಕು ನೋಡಿ. ಬಾಲಕೃಷ್ಣ ಅವ್ರು ಹೇಳಿದ್ರೆ ಹಿಂದೆ ಇರ್ತಕ್ಕಂಥ ಗೂಢಾರ್ಥ ನೋಡಿ. ಸಿದ್ದರಾಮಯ್ಯನವರು ಕುರ್ಚಿ ಬಿಡೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಯಾಕೆ ಗಲಾಟೆ ಮಾಡ್ತಾವ್ರೆ? ಡಿ ಕೆ ಶಿವಕುಮಾರ್ ಅವರು ಮುಂದೆ ಅವಕಾಶ ಇದ್ರೂ ಕೂಡ ಇಲ್ಲ ಈಗಲೇ ಆಗಬೇಕು ಅಂತ ಯಾಕೆ ಹಠ ಮಾಡ್ತಾವ್ರೆ? 38 ಜನ ಫಸ್ಟ್ ಟೈಮ್ MLAಗಳು ಇನ್ನು ಜೀವನದಲ್ಲಿ ಅವಕಾಶವೇ ಸಿಗಲ್ವೇನೋ ಅಂದ್ಕೊಂಡು ಈಗಲೇ ಮಿನಿಸ್ಟರ್ ಆಗಬೇಕು ಅಂತ ಯಾಕಂತಾರೆ. ಅದ್ರ ಜೊತೆಗೆ 24 ಜನ MLCಗಳು ಈಗಲೇ ಮಿನಿಸ್ಟರ್ ಆಗಬೇಕು ಅಂತ ಯಾಕಂತಾರೆ. ಯಾಕೆ ಅಂತ ಹೇಳಿದ್ರೆ ಅದನ್ನೇ ಬಾಲಕೃಷ್ಣ ಅವ್ರು ಹೇಳಿರೋದು, ಇನ್ನು ಕಾಂಗ್ರೆಸ್ಸು ಬರೋದಿಲ್ಲ. ಆ ಫ್ರಸ್ಟ್ರೇಷನ್ ಎಲ್ರಿಗೂ ಕೂತ್ಬಿಟ್ಟಿದೆ. ಅಕಸ್ಮಾತ್ ಏನಾದರೂ ಜೀವನದಲ್ಲಿ MLA ಆಗಬೇಕು, ಮಿನಿಸ್ಟರ್ ಆಗಬೇಕಾ, ಚೀಫ್ ಮಿನಿಸ್ಟರ್ ಆಗಬೇಕಾ, ಡೆಪ್ಟಿ ಚೀಫ್ ಮಿನಿಸ್ಟರ್ ಏನಾದರೂ ಆದರೆ ಈ ಕಾಲದಲ್ಲಿ ಆಗಬೇಕು. ಬಿಟ್ಟರೆ ಇವ್ರು ಮಾಡಿರ್ತಕ್ಕಂಥ ಇಷ್ಟೊಂದು ಈ ಅನಾಚಾರದ ಸರ್ಕಾರದಲ್ಲಿ ಮುಂದೆ ಗ್ಯಾರಂಟಿ ಬರೋದೇ ಇಲ್ಲ ಅಂತೇಳಿ ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ.
ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆ KSRTC ಸ್ಟ್ರೈಕ್ ವಿಚಾರದಲ್ಲಿ ಒಂದು ಮಾತು ಹೇಳಿದ್ರು. 38 ತಿಂಗಳದ್ದು ಬಾಕಿ ಇದೆ ಮೇಡಮ್. ಯಾರ್ದು ಬಾಕಿ ಇರೋದು? ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಗಳು, ಇಂಥ ಬಡವ್ರದ್ದು. ಇವ್ರು ಏನು ಹೇಳ್ತಾರೆ ಡಿ.ಕೆ. ಶಿವಕುಮಾರ್ ಅವರು? 26 ತಿಂಗಳು ಮಾತ್ರ ಕೊಡ್ತೀವಿ, ಇನ್ನೊಂದು ವರ್ಷದ್ದು ಬಿಟ್ಬಿಡ್ರಿ, ಸರ್ಕಾರದ ಪರಿಸ್ಥಿತಿ ನೋಡ್ರಪ್ಪ ಅಂತ. ಅಂದರೆ ಪಾಪ ಕಂಡಕ್ಟ್ರು, ಡ್ರೈವರು, ಮೆಕ್ಯಾನಿಕ್ಗಳು ಅವರ ಸಂಬಳವನ್ನು ಬಿಟ್ಬಿಟ್ಟು ಈ ಸರ್ಕಾರದ ಪರಿಸ್ಥಿತಿ ನೋಡಬೇಕು. ಆದರೆ ಈ ಸರ್ಕಾರ ಏನು ಮಾಡ್ತಾ ಇದೆ? 111 ಜನಕ್ಕೆ ಆಯ್ತಾಯ್ತಾ ಸಮಾಧಾನ ಕರೆಕ್ಟ್ ಆದ ಮಾಹಿತಿ ಕೊಡಿ. 147 ಜನಕ್ಕೆ 111 ಜನಕ್ಕೆ ಇವರಿಗೆ ಕೂತಿದೆ. ಇವತ್ತು 147 ಜನ ಕ್ಯಾಬಿನೆಟ್ ಪೋಸ್ಟ್ ಅಲ್ಲಿ ಕರ್ನಾಟಕದಲ್ಲಿ ಒಂದು ವರ್ಷಕ್ಕೆ ಅಡಿಷನಲ್ ಆಗಿ ಬರ್ತಿದ್ರು 14,67,00,000 ಅಡಿಷನಲ್ ಬರ್ಡನ್, ದುಂಡು ವೆಚ್ಚ. ಅದಾದ್ಮೇಲೆ ಇವರೇನೋ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಮಾಡಿದಾರ ಇವ್ರ ಕಾರ್ಯಕರ್ತರಿಗೆ ಕೊಡೋದಕ್ಕೆ. ಅದಕ್ಕೆ ಬಡ್ಜೆಟ್ ಅಲ್ಲೇ ಎತ್ತಿಟ್ಟಿರೋದು 7.5 ಕೋಟಿ. ಅಂದ್ರೆ ಇವ್ರಿಗೆ ದುಂಡು ವೆಚ್ಚ ಮಾಡೋದಕ್ಕೆ, ಮಜಾ ಮಾಡೋದಕ್ಕೆ, ಲೂಟಿ ಮಾಡೋದಕ್ಕೆ ಬಹಳ ದುಡ್ಡಿದೆ ಸರ್ಕಾರದಲ್ಲಿ. ಪಾಪರಿಯ ಡ್ರೈವರ್, ಕಂಡಕ್ಟರ್ಗಳಿಗೆ ಸಂಬಳಕ್ಕೆ ತಗೊಳ್ಳೋದಕ್ಕೆ ಇವರಿಗೆ ಸರ್ಕಾರದ ಪರಿಸ್ಥಿತಿ ನೋಡಿ. ಇವತ್ತು ಆ ಕಡೆ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡ್ಕೊಂಡು ಬೀದಿ ಬಿದ್ದಾರೆ. KSRTC ಅವರು ನಿಮ್ ಸ್ವಲ್ಪ ಡೆಕೋರಂ ಮೇಂಟೈನ್ ಮಾಡಿ. KSRTC ಅವರು ಸ್ಟ್ರೈಕ್ ಮಾಡ್ಕೊಂಡು ಕೂತವ್ರೆ. ಇವರಾಗ್ಲೇ ವೈದ್ಯರು ಇವತ್ತು ಯಾರು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಮತ್ತೆ ಡಾಕ್ಟರ್ಗಳು ಸ್ಟ್ರೈಕ್ ಮಾಡ್ತೀವಿ ಅಂತ ಕುತ್ಕೊಂಡಿದ್ದಾರೆ. ಎಲ್ಲ ರೈತರಿಂದ ಹಿಡ್ಕೊಂಡು ಮಹಿಳೆಯಿಂದ ಹಿಡ್ಕೊಂಡು ಎಲ್ಲರೂ ಅನುಭವಿಸ್ತಾ ಇದಾರಲ್ರಿ. ಅಲ್ಲಿ ನೋಡಿ, ಈ ಕಡೆ ಕ್ವಾರ್ಟರ್ ಅಲ್ಲಿ ಸ್ಮಿತಾ, ಲಾಸ್ಟ್ ಕ್ವಾರ್ಟರ್ ಅಲ್ಲಿ 93,000 ಕೋಟಿ ಅಡಿಷನಲ್ ಲೋನ್ ಮಾಡಿರೋದು ಇಡೀ ಕರ್ನಾಟಕದ ಇತಿಹಾಸದಲ್ಲೇ. ಒಂದು ಸಿಂಗಲ್ ಕ್ವಾರ್ಟರ್ ಅಲ್ಲಿ ಇಷ್ಟು ಸಾಲ ಮಾಡೇ ಇಲ್ಲ. 93,000 ಯಾವ್ದು ಸಾಲ ಮಾಡಿದ್ರು? ನಿಮ್ ಪ್ರಕಾರ ಯಾವ್ದು ಸಾಲ ಮಾಡಿದ್ರು? 1 ಕಿಲೋಮೀಟರ್ ರಸ್ತೆ ಮಾಡಿಲ್ಲ, ಒಂದು ಶಂಕುಸ್ಥಾಪನೆ ಮಾಡಿಲ್ಲ. ಲೂಟಿ ಮಾಡಿ ಹಾಳು ಮಾಡಿ ಇನ್ನು ಮರ್ಯಾದೆಯಿಂದ ಮತ್ತೆ ತಿರ್ಗಾ ನನ್ ಚೇರ್ ಕೊಡು ಮಾನ ಮರ್ಯಾದೆ ಮಾಡ್ಬೇಡ್ರಿ. ಜನ ಚೀತು ಅಂತಾರೆ ಅಂತೇಳಿ ನಾವ್ ಹೇಳ್ತಿಲ್ಲ, ಅವ್ರ MLA ಹೇಳ್ತಾರೆ. ಕ್ಷೇತ್ರಕ್ಕೆ ಹೋಗಕ್ಕಾಗಲ್ರಿ, ಜನ ಚೀತು ಅಂತಾರೆ ಅಂತೇಳಿ ಮಾಡಿದ್ರಿ. ಜನ ಪ್ರೊಟೆಸ್ಟ್ ಮಾಡಿದ್ದನ್ನು ಕೂಡ ಉದಾಹರಣೆ ಕೊಟ್ರಿ. ಸರಿ, ಅದೆಲ್ಲವನ್ನ ತಗೊಳ್ತಾ ಸ್ವಾತಿ ಅವರೇ, ಜನರು ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಮಗೆ ಪ್ರಶ್ನೆ ಯಾವ ಲೆವೆಲ್ ಅಂದ್ರೆ ಇರಿಟೇಷನ್ ಆಗೋ ಲೆವೆಲ್ಗೆ ಪ್ರಶ್ನೆ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಚುನಾವಣೆ ಫೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಿಂಗೆ ಆದ್ರೆ. ಇದು ನಮ್ಮ ಮಾತಲ್ಲ, HC ಬಾಲಕೃಷ್ಣ ಅವ್ರ ಮಾತು. ಅಂದ್ರೆ ಹೈಕಮಾಂಡ್ ಇದಕ್ಕೊಂದು ಇತಿಶ್ರೀ ಹಾಡ್ಲೇಬೇಕಾದ ಪರಿಸ್ಥಿತಿ ಇದೆ ಅಂತ ಹೇಳಿ ಕಾಂಗ್ರೆಸ್ನವರೇ ಹೇಳ್ತಿದ್ದಾರೆ. 136 ಶಾಸಕರು ನಾವು ಗೆದ್ದಂಥದ್ದು 2023ರಲ್ಲಿ. ಅದಾದ ನಂತರದಲ್ಲಿ ಇವತ್ತಿನ ದಿನ ಬೈ ಎಲೆಕ್ಷನ್ನು ಎಲ್ಲ ಸೇರಿ 139, 140 ಶಾಸಕರು ನಾವಿದ್ದೀವಿ. ಅದರಲ್ಲಿ ಓರ್ವ ಶಾಸಕರು ನಾವು ಆ ಕಾನ್ಸ್ಟಿಟ್ಯೂಯೆನ್ಸಿಗೆ ಹೋಗೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಬಹುಶಃ ಇದನ್ನು ತಾವು ಯಾವುದೋ ಒಂದು ಉದ್ವೇಗದಲ್ಲಿ ಮಾತಾಡಿದ್ದಾರೆ ಅನ್ನೋದನ್ನು ಮಾನ್ಯ ಖುದ್ದು ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳೇ ಮಾತಾಡಿರುವಂಥದ್ದು ಮೊದಲನೇ ಪಾಯಿಂಟ್, ಮೊದಲನೇ ವಿಚಾರ. ಇನ್ನು ಎರಡನೇ ವಿಚಾರ, ಯಾವ ಸಂದರ್ಭದಲ್ಲಿ ಬಂದಂಥದ್ದು? ಡಿನ್ನರ್ ಮುಗಿಸ್ಕೊಂಡು, ಅವರ ವೈಯಕ್ತಿಕ ಡಿನ್ನರ್ ಅದು, ಬರ್ತ್ಡೇ ಪಾರ್ಟಿಗೆ ನಾಳೆ ದಿನ ನನ್ನ ಬರ್ತ್ಡೇ ಆದರೆ ನಾನು ಡಿನ್ನರ್ ಕೊಡ್ತೀನಿ, ನಿಮ್ಮ ಬರ್ತ್ಡೇ ಆದರೆ ನೀವು ಡಿನ್ನರ್ ಕೊಡ್ತೀರಿ. ಚಂದ್ರಶೇಖರ್ ಅವರಂತೂ ಇಡೀ ತುಮಕೂರಿಗೆ ಬಾಡೂಟ ಹಾಕಿಸ್ತಾರೆ ಅವ್ರ ಡಿನ್ನರ್ ಆದರೆ. ಸೊ ಸ್ವಾಭಾವಿಕವಾಗಿ ಡಿನ್ನರ್ ಪಾರ್ಟಿ ಮುಗಿಸಿದ ನಂತರ ಮಾಧ್ಯಮಗಳು ಏನಕ್ಕೆ ನೀವೆಲ್ಲ ಸೇರ್ಬಿಟ್ಟಿದ್ರಿ, ಏನಕ್ಕೆ ಇಷ್ಟು ಜನ ಸೇರ್ಬಿಟ್ಟಿದ್ರಿ, ಏನು ನಡೀತಾ ಇದೆ ಒಳಗಡೆ, ನೀವೇನು ಡೆಲ್ಲಿಗೆ ಹೋಗ್ಬಿಡ್ತೀರಂತೆ, ರೆಸಾರ್ಟಿಗೆ ಹೋಗ್ತಿರಂತೆ, ಇವರು BJP ಅವರು ಏನೋ ಬಂದಿಖಾನೆ ಮಾಡ್ಕೊಂಡಿದ್ರಲ್ಲ ರಾಜಸ್ಥಾನ ರೆಸಾರ್ಟ್ನಲ್ಲಿ, ಆ ರೀತಿ ನೀವು ರೆಸಾರ್ಟಿಗೆ ಹೋಗ್ಬಿಡ್ತೀರಂತೆ. ಸೊ ಈ ರೀತಿಯಾದಂತಹ ಪ್ರಶ್ನೆಗಳ ಸುರಿಮಳೆ ಬಂದಾಗ ಸ್ವಾಭಾವಿಕವಾಗಿ ಬಂದಿರುವಂತಹ ಒಂದು ನ್ಯಾಚುರಲ್ ಉತ್ತರ. ಅಂಡ್ ಸವಿಸ್ತಾರವಾಗಿ ಬಗ್ಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಚರ್ಚೆ ಆಗಿದೆ. ಹೌದು, ರಾಜಕಾರಣಿಗಳು ರಾಜಕೀಯ ಬಗ್ಗೆ ಮಾತಾಡಿದ್ರೆ ಇನ್ಯಾವ್ದ್ರ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯ? ವೈಯಕ್ತಿಕವಾಗಿ ವಿಚಾರವಾಗಿ ಈಗ ಇವತ್ತಿನ ದಿನ ನಾವು 4 ಜನ ಸ್ಪೋಕ್ಸ್ ಪರ್ಸನ್ಸ್ ಸೇರ್ಕೊಂಡು ಕೂತ್ಕೊಂಡು ಮಾತಾಡಿದಾಗ್ಲೇನೆ ನಾವು ರಾಜಕೀಯ ಚರ್ಚೆ ಮಾಡ್ತೀವಿ. ನಾವು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತೀವಿ, ಸರ್ಕಾರದಲ್ಲಿ ಆಗು ಹೋಗುಗಳನ್ನ ಚರ್ಚೆ ಮಾಡ್ತೀವಿ, ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತೀವಿ, ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡ್ತೀವಿ. ಸೊ ಸ್ವಾಭಾವಿಕವಾಗಿ 39ರಿಂದ 40 ಜನ ಶಾಸಕರು ಅಲ್ಲಿ ಸೇರಿದ್ದಾರೆ ಅನ್ನುವಂತ ಮಾಹಿತಿ ನೀವೇ ಬಿತ್ತರಿಸ್ತಾ ಇರುವಂತದ್ದು. ಸೊ ಅಷ್ಟು ಜನ ಸೇರಿದಾಗ ರಾಜ್ಯದಲ್ಲಿ ಆಗ್ತಾ ಇರುವಂತಹ ವಿದ್ಯಮಾನಗಳ ಬಗ್ಗೆ ಚರ್ಚೆ ಆಗಬಾರದು ಅಂತ ನೀವು ಯಾಕೆ ಮೊದಲನೇ ವಿಚಾರ ಅದು ಒಂದು ಪಾರ್ಟ್. ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಚಾರ ಕಾಂಗ್ರೆಸ್ ಪಕ್ಷದ ಒಳಗಡೆನೆ ಜೀವಂತವಾಗಿರೋ ಚರ್ಚೆ. ಮುಖ್ಯಮಂತ್ರಿ ಬದಲಾವಣೆ ಇದನ್ನ 2023ರಲ್ಲಿ ನಾನು ಹೇಳಿರೋಂಥದ್ದಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಒಂದು ಖಾಸಗಿ ಇಂಟರ್ವ್ಯೂ ಕೊಡೋದಕ್ಕಿಂತ ಮುಂಚೆ, ಚುನಾವಣೆಯ ಮುಂಚೆ, ಐ ಆಮ್ ಆಲ್ಸೋ ಆನ್ ಆಸ್ಪಿರೆಂಟ್ ಫಾರ್ ದ ಚೀಫ್ ಮಿನಿಸ್ಟರ್ ಪೋಸ್ಟ್,
Honorable DK Shivakumar is also an aspirant for the for the chief minister post. But at the end of the day, MLAs will decide who will be the chief minister. ಅನ್ನೋದನ್ನ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. He is an aspirant ಅಂತ ಅವತ್ತಿನ ದಿನ ಹೇಳಾದ ನಂತರದಲ್ಲಿ ಸ್ವಾಭಾವಿಕವಾಗಿ ಆ ಚರ್ಚೆಗಳು ಒಂದಿಷ್ಟು ಎಲ್ಲೋ ಒಂದ್ ಕಡೆ ಇದ್ದೇ ಇರುತ್ತೆ. ನೀವೇ ಹೇಳಿದ್ರಿ ಇವತ್ತಿನ ದಿನ 35ಕ್ಕೂ ಹೆಚ್ಚು ಡಿಬೇಟ್ಗಳನ್ನ ತಾವು ಇದಕ್ಕೆ ಮಾಡಿದಿರಿ ಅಂತ. ಬೇರೆ ಯಾವುದೋ ಖಾಸಗಿ ಚಾನೆಲ್ ನೋಡ್ತಾ ಇದ್ದೆ, ಅವರು ಸರಿಸುಮಾರು 35 ಗಂಟೆಗಳಿಗೂ ಹೆಚ್ಚು ಡಿಬೇಟ್ಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಬೇರೆ ಇನ್ಯಾವುದೋ ಚಾನೆಲ್ ಅಲ್ಲಿ ಒಂದು ಡಿಸ್ಕಷನ್. ಸೊ ಮಾಧ್ಯಮಗಳು ನನಗೆ ಅನ್ಸೋ ಪ್ರಕಾರ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು, ಉಪಮುಖ್ಯಮಂತ್ರಿಗಳು ಹೇಳಿರುವಂಥದ್ದು, ಉಪಮುಖ್ಯಮಂತ್ರಿಗಳು ಎಲ್ಲಾದ್ರೂ ಉಲ್ಲೇಖ ಮಾಡಿದಾರಾ? ಏನಂತ ಹೇಳಿದ್ರು, ನನಗೋಸ್ಕರ ಯಾರು ಡೆಲ್ಲಿಗೆ ಹೋಗ್ಬೇಡಿ. ಒಂದು ಯಾರೋ ಓರ್ವ ನಾಯಕ ಇದ್ದಾನೆ ಅಂದ ತಕ್ಷಣ ಅವರ ಕೆಳಗಡೆ ಅವರನ್ನ ಸಪೋರ್ಟ್ ಮಾಡುವಂತ ಎಷ್ಟೋ ಜನ ಉಪನಾಯಕರು ಇರ್ತಾರೆ. ಅವರು ಏನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸ್ಪಿರೇಷನ್ ಇರುತ್ತೆ, ಅಥವಾ ಯಾವುದೋ ಒಂದು ಉನ್ನತ ಪೊಸಿಷನ್ಗೆ ಹೋಗ್ಬೇಕು ಅನ್ನೋ ಆಸ್ಪಿರೇಷನ್ ಇರುತ್ತೆ. ಸೊ ಅದು ಆಗಿದ ತಕ್ಷಣ ಅವ್ರಿಗೆ ಇವ್ರಿಗೆ ಜಟಾಪಟಿ ಇದೆ ಅಂತಂದ್ರೆ 2013ರಲ್ಲಿ ಇಂಥದ್ದೇ ಒಂದು ಸಿಚುಯೇಷನ್ ದೇಶದಲ್ಲಿ ನಿರ್ಮಾಣ ಆಗಿತ್ತು ಸರ್. 2012ರಲ್ಲಿ 12-13ರ ಮಧ್ಯದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ, LK ಅಡ್ವಾಣಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ. LK ಅಡ್ವಾಣಿ ಅವರು ಬರಲೇ ಇಲ್ಲ ಗೋವಾದ ಒಂದು ಸಮಾವೇಶಕ್ಕೆ. ಆಮೇಲೆ ಹಂಗೆ ಅನೌನ್ಸ್ ಮಾಡ್ಬೇಕಾಯ್ತು, he is the prime ministerial candidate ಅಂತ ಹೇಳಿ. ಹೇಳ್ತಾ ಇರೋದು ನಾನು, ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಚರ್ಚೆ ಮಾಡಕ್ಕೆ ಅವಕಾಶನೇ ಮಾಡ್ಕೊಡ್ಲಿಲ್ಲ. ಮುಖ್ಯಮಂತ್ರಿ ಆಗ್ಬಿಟ್ರಲ್ಲ ಸಿದ್ದರಾಮಯ್ಯ ಅವರು, ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇರಬಾರ್ದಾಗಿತ್ತು ಅಲ್ವಾ ನಾಗೇಂದ್ರ ಸರ್? ವಿಷಯ ಕರೆಕ್ಟ್, ಸ್ವಾತಿ ಅವರು ಹೇಳಿದ ಪ್ರತಿ ಅಂಶ ಕೂಡ ಕರೆಕ್ಟ್. ಮುಖ್ಯಮಂತ್ರಿ ಅನೌನ್ಸ್ ಆಗ್ಲಿಕ್ಕೆ ಮುಂಚೆನೇನೆ ಸಿದ್ದರಾಮಯ್ಯ ಅವರು ಹೇಳ್ಬಿಟ್ಟಿದ್ರು ಇಬ್ರು ಆಸ್ಪಿರೆಂಟ್ಸ್. ಬಟ್ ಅವಕಾಶ ಸಿಕ್ಕಿದ್ ಸಿದ್ದರಾಮಯ್ಯ ಅವರಿಗೆ, ಮುಗಿದೋಗ್ಬೇಕಾಗಿತ್ತು ಚರ್ಚೆ ಅಲ್ಲಿಗೆ. ಯಾಕಂದ್ರೆ ಜನ ಕೊಟ್ಟಿರೋದು ಸುಭದ್ರ ಬಹುಮತದ ಸರ್ಕಾರವನ್ನ, ಅದು ಸುಭದ್ರವಾಗಿ ಇರಬೇಕಾಗಿತ್ತು. ಈ ಅಭದ್ರತೆ ಯಾಕೆ ಅನ್ನೋದೇ ಪ್ರಶ್ನೆ ಈಗ. ಮೇಡಮ್, ಸುಭದ್ರತೆ ಅಭದ್ರತೆ ಬಗ್ಗೆ ನಮಗೆ ಸಂಬಂಧ ಇಲ್ಲ. ನಾನು ಹೇಳ್ತಾ ಇರೋದು ಅವ್ರ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ನಾವು ಎಂಟ್ರಿಫೈ ಆಗೋದಿಲ್ಲ. ಪಕ್ಷದ ವಿಚಾರ ಅಲ್ಲ ಸರ್, ಮುಖ್ಯಮಂತ್ರಿ ಅನ್ನೋದು ರಾಜ್ಯಕ್ಕೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಮೊದಲನೇದಾಗಿ ಅವರ ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ನಮಗೆ ಅವಶ್ಯಕತೆ ಇಲ್ಲ. ಕರ್ನಾಟಕ ಜನತೆ ಪೂರ್ಣ ಬಹುಮತ ಕೊಟ್ಟಿರ್ತಕ್ಕಂಥದ್ದು, ಉತ್ತಮ ಅಂತ 5 ವರ್ಷದ ಆಡಳಿತ ಕೊಡಿ ಅಂತಕ್ಕಂಥದ್ದು. ಕುರ್ಚಿ ಕದನ ನಡೀತಾ ಇರ್ತಕ್ಕಂಥ ನೀವು ಶೇರ್ ಮಾಡ್ಕೊಂಡಿದ್ದೀರೋ ಏನ್ ಮಾಡ್ಕೊಂಡಿದ್ರು ಏನ್ ಕಥೆ ನಮಗ್ ಗೊತ್ತಿಲ್ಲ. ಮಾನ್ಯ ಕಾಂಗ್ರೆಸ್ ವಕ್ತಾರರ ಡಬಲ್ ಸ್ಟ್ಯಾಂಡ್ ಅನ್ನ ನಾನು ಒಪ್ಪೋದಿಲ್ಲ. ಅವ್ರು ಏನಂತ ಹೇಳ್ತಿದ್ದಾರೆ, ದಯವಿಟ್ಟು ನಾನು ಮಾತಾಡೋ ಬಿಡ್ಬೇಕು, ನೀವು ಮಾತಾಡಿಲ್ಲ. ಅವ್ರು ಏನಂತ ಹೇಳ್ತಿದ್ದಾರೆ, ಯಾವ್ದೋ ಒಂದು ಪಾರ್ಟಿಗೆ ಅವ್ರ ಬಾಲಕೃಷ್ಣ ಅವರ ಸನ್ಮಾನ್ಯ ಮಾಗಡಿ ಶಾಸಕರ ಅಂತ ಬಾಲಕೃಷ್ಣ ಅವರ ಬರ್ತ್ಡೇಗೆ ಸೇರಿದಂತೆ. ಮಾಗಡಿ ಶಾಸಕರ ಬರ್ತ್ಡೇಗೆ ಸೇರಿರ್ತಕ್ಕಂಥವ್ರು ಸಾರ್ವಜನಿಕರು, ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ, ಸಂಬಂಧಿಕರುಗಳಿದ್ದಾರೆ, ಜನಾಂಗದವರಿದ್ದಾರೆ, ಎಲ್ಲರೂ ಇದ್ದಾರೆ. ಕೇವಲ ಅಲ್ಲಿ ಸೇರಿರ್ತಕ್ಕಂಥವ್ರು ಯಾರು? ಕಾಂಗ್ರೆಸ್ ಶಾಸಕರುಗಳು ಮಾತ್ರ. ಬರ್ತ್ಡೇಗೆ ಏನಾದ್ರು ಗೆರೆ ಹಾಕೊಂಡ್ಬಿಟ್ಟಿದ್ರ ನೀವು? ಬೇರೆ ಶಾಸಕರು, ಬೇರೆ ಪಕ್ಷದ ಒಂದು ನಿಮಿಷ ಮೇಡಮ್, ಒಂದ್ ನಿಮಿಷ ನಾನು ಬರ್ತಾ ಇದ್ದೀನಿ. ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಮಾನ್ಯ DCM ಅವರು ಒಂದು ಹೇಳಿಕೆಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ನಮಗೆ ನೋಡ್ರಿ ಯಾವ ಅಂಕಿ ಅಂಶಗಳು ಬೇಕಿಲ್ಲ ರೀ, ನಮ್ಗೇನಿದ್ರು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತಕ್ಕಂಥ ಬಸವರಾಜ ರಾಯರೆಡ್ಡಿ ಅವರು ಕೌಂಟರ್ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ನೀವು ಶಾಸಕಾಂಗ ಸಭೆಯಲ್ಲಿ ಬಹುಮತ ಸಾಬೀತುಪಡಿಸಬೇಕಂದ್ರೆ ಅಂಕಿಅಂಶಗಳು ಬೇಕು ಅಂತ ಹೇಳಿ ಯಾವಾಗ ಅವ್ರು ಹೇಳ್ತಾರೋ ಅವತ್ತಿಂದ ಕೂಡ ಫೈಟ್ ಆಗುತ್ತೆ ಅಂಕಿಅಂಶಗಳ ವಿಚಾರವಾಗಿ. ನೀವು ಅಂಕಿಅಂಶಗಳ ವಿಷಯದಲ್ಲಿ ಮುಳುಗ್ಬಿಟ್ಟು ರಾಜ್ಯ ಸರ್ಕಾರದ ಅಭಿವೃದ್ಧಿಯನ್ನ ಕಡೆಗಣಿಸ್ತಾ ಇದ್ದೀರಾ ಅಂತಕ್ಕಂಥ. ಯಾಕೆ ನೇನೆ ಅವ್ರು ಬರ್ಡನ್ ಅಂತಕ್ಕಂಥ ಪದ ಹೇಳಿದ್ರು ಅಂತಂದ್ರೆ ಈ ಕಾರಣಕ್ಕೆ ಹೇಳಿದ್ದು ಬರ್ಡನ್ ಅಂತಕ್ಕಂಥದ್ದು. ರಾಜ್ಯ ಸರ್ಕಾರದ ಅಭಿವೃದ್ಧಿ ಬಗ್ಗೆ ನಿಮಗೆ ಗಮನ ಇಲ್ದೇನೆ ನಿಮ್ಮ ಸ್ವಪ್ರತಿಷ್ಠೆಗೋಸ್ಕರ ನೀವು ಈ ರಾಜ್ಯವನ್ನ ಬೇರೆ ರೀತಿ ಡೈವರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ನಂಬರ್ 1. ನಂಬರ್ 2, ನೀವು ನಮ್ಮಲ್ಲಿ ಬಣಗಳಿಲ್ಲ ಅಂತಂದ್ರಿ, 28 ಬಣಗಳು ತೋರಿಸಿದ್ರಿ. ಬಣಗಳಿಲ್ಲ, ನಮ್ಮತ್ತೆ ಸಂಖ್ಯಾಬಲ 40 ಜನ ಇದ್ದಾರೆ, 60 ಜನ ಇದ್ದಾರೆ. ಒಬ್ರು ಬೆಳಗಾವಿಂದ 68 ಜನ ಇದ್ದಾರೆ ಅಂತಂದ್ರು, ಇಲ್ಲಿ 45 ಜನ ಇದ್ದೀವಿ ಅಂತಂದ್ರು. ಪದೇ ಪದೇ ಹೇಳ್ತಾರೆ ಕೊಟ್ಟ ಮಾತಿಗೆ ತಕ್ಕಂತ ನಡ್ಕೋಬೇಕು ಅಂತಕ್ಕಂಥ. ಇವೆಲ್ಲ ಕೂಡ ನೀವು ಕೊಟ್ಟಿರ್ತಕ್ಕಂಥ ಹೇಳಿಕೆ. ಅವರೊಂದು ಇವತ್ತು ಹೇಳ್ತಾರೆ ಮಾಧ್ಯಮಗಳ ಸೃಷ್ಟಿ ವಿರೋಧ ಪಕ್ಷದ ಮಾತು ಅಂತ. ಅರೇ ಬಾಯಿಗೆ ಬಂದಂತೆ ನೀವೇ ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇರ್ತಕ್ಕಂಥ ನಿಮ್ಮ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ನೀವು ವೈಯಕ್ತಿಕವಾಗಿ ಎಲ್ಲಾದ್ರೂ ಹೇಳ್ಕೊಳ್ಳಿ. ಮಾಧ್ಯಮಗಳ ಮುಂದೆ ಬಂದು ಹೇಳಿರ್ತಕ್ಕಂಥದ್ದು ನೀವು, ಮಾಧ್ಯಮಗಳ ಮುಂದೆ ಬಂದು ಹೇಳಿರ್ತಕ್ಕಂಥದ್ದು ನೀವು. ಅವ್ರಿಗೆ ಇನ್ನೊಂದು ಏನ್ ಗೊತ್ತಾ, ಫಸ್ಟ್ ಅದನ್ನ ಡೈವರ್ಟ್ ಮಾಡ್ಬೇಕಂತಾರೆ. ಕುಮಾರಸ್ವಾಮಿ ನಿಮ್ಮದು ಹೇಳ್ರಿ ಇವತ್ತು ನಿಮ್ದು ಹೇಳ್ರಿ ಇವತ್ತು ಬೇರೆ ಬಗ್ಗೆ ನಿಮಗೆ ಯಾಕೆ ಮಾತಾಡ್ತೀರಾ ಇವತ್ತು? ಹೌದು, ಅದನ್ನೇ ನಾನು ಹೇಳ್ತಾ ಇರೋದು. ಯಾವುದೇ ನೈತಿಕತೆ ಕುಮಾರಸ್ವಾಮಿ ಅವ್ರ ಬಗ್ಗೆ, ದೇವೇಗೌಡ ಬಗ್ಗೆ ಮಾತಾಡಕ್ಕೆ ನೈತಿಕತೆ ಇಲ್ಲ. ಯಾವ ರೀತಿ ನಡೆಸ್ಕೊಂಡ್ರೆ ಅನ್ನೋದು ಪ್ರಪಂಚ ನೋಡಿದೆ. ಯಾವ ನೈತಿಕತೆ ಇದೆ ನಿಮಗೆ? ದೇವೇಗೌಡ ಬಗ್ಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡೋದು
ಆಯ್ತು, ನೀವು ಮಾತಾಡಿ. ನೀವು ಮಾತಾಡಿದ್ರಿ, ಸ್ವಾತಿ ಅವರೇ. ಸ್ವಾತಿ ಅವರೇ, calm down. ಶಿವರಾಮ್ ಸರ್ ಸ್ಕ್ರೀನ್ ಮೇಲೆ. ಶಿವರಾಮ್ ಸರ್ ಮಾತ್ರ ಸ್ಕ್ರೀನ್ ಮೇಲೆ. ಶಿವರಾಮ್ ಸರ್ ಮಾತ್ರ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು. ನಿಮ್ಮಿಬ್ರದ್ದು ವಾಯ್ಸ್ ಹೋಗ್ತಾ ಇಲ್ಲ. ನಿಮ್ಮಿಬ್ರದ್ದು ವಾಯ್ಸ್ ಹೋಗ್ತಾ ಇಲ್ಲ. ಕಾಮ್ ಡೌನ್. ಶಿವರಾಮ್ ಸರ್, ಸಂಖ್ಯೆ ಇಲ್ಲ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ನಿನ್ನೆ ಫೋಟೋದಲ್ಲೇನೆ 18 ಜನ, ಲೆಕ್ಕದ ಪ್ರಕಾರ 32 ಜನ ಬಂದು ಹೋಗಿದ್ದಾರೆ. ಈ ಕಾಂಪೌಂಡ್ ಮೇಲೆ ಕೂತವ್ರು ಒಂದಷ್ಟು ಜನ ಇರ್ತಾರಂತೆ ಸರ್. ನನಗೆ ಗೊತ್ತಿಲ್ಲ, ರಾಜಕೀಯ ಅನುಭವ ಇರೋರಿಗೆ ಹೆಚ್ಚಿಗೆ ಮಾಹಿತಿ ಇರಬೇಕು. ಅಂದ್ರೆ ಸಮಯ ಬಂದಾಗ ಆ ಕಡೆನೋ ಈ ಕಡೆನೋ ಜಂಪ್ ಮಾಡ್ಬಿಡೋಣ ಅನ್ನೋ ಕಾಂಪೌಂಡ್ ಮೇಲೆ ಕೂತಿರೋರು ಕೆಲವರಂತೆ. ಎಲ್ಲಾ ಲೆಕ್ಕ ಹಾಕಿದ್ರೆ 60+ ಆಯ್ತಂತೆ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ. ಇಲ್ಲಿ ಮೇಡಮ್ ಏನಾಗಿದೆ, ಇದು ರಾಜಕಾರಣ ಭಾಳ ಪ್ರಮುಖ. ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಮುಖ್ಯಮಂತ್ರಿ ವಿಚಾರದಲ್ಲಿ ಭಾಳ ಗೊಂದಲಗಳನ್ನು ಸೃಷ್ಟಿ ಆಗ್ತಾ ಇದೆ. ಅದು ರಾಜಕಾರಣಿಗಳು ಮಾಡ್ತಿರ್ಬೋದು, ಅದು ಮಾಧ್ಯಮದ ಪ್ರತಿನಿಧಿಗಳಾಗಿರ್ಬೋದು, ಅಥವಾ ಪಕ್ಷದ ವೇದಿಕೆಗಳಾಗಿರ್ಬೋದು. ಅಂದರೆ ಕೆಲವರು ಗೊಂದಲ ಸೃಷ್ಟಿ ಮಾಡ್ತಿದೆ. ಆದರೆ ಭಾಳ ಪ್ರಮುಖವಾಗಿ ಇಲ್ಲಿ ನಾನು ಹೇಳೋವಂಥದ್ದು, ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಆಗ್ತದೆ ಅಂತೇಳಿ ಚರ್ಚೆ ಆಗ್ತಿರೋದೇ ಅಪ್ರಸ್ತುತ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಈಗ 2.5 ವರ್ಷ, ಹತ್ರ 3 ವರ್ಷ ಆಗ್ತಾ ಇದೆ. ಹೌದು. ಸೊ ಈ ಸಂದರ್ಭದಲ್ಲಿ ಬಹಳ ಸಮರ್ಥವಾಗಿ ದಕ್ಷತೆಯಿಂದ ಆಡಳಿತವನ್ನು ನೀಡ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಶೇರಿಂಗ್ ಆಗಿದೆ ಅಂತೇಳಿ ಕೆಲವರು ಚರ್ಚೆ ಮಾಡ್ತಿದ್ದಾರೆ. ಅದು ಕಾಂಗ್ರೆಸ್ನ ಕೆಲವು MLAಗಳಾಗಿರ್ಬೋದು, ಬೇರೆ ಪಕ್ಷದ BJP ಮತ್ತು JDS ಪಕ್ಷದ ನಾಯಕರುಗಳಾಗಿರ್ಬೋದು. ಇಲ್ಲಿ ಭಾಳ ಪ್ರಮುಖವಾಗಿ ಏನು ಅಂತಂದರೆ, ಎಲ್ಲರಿಗೂ ಮುಖ್ಯಮಂತ್ರಿ ಆಗುವ ಆಸೆ ಇರ್ತದೆ ಅಲ್ವಾ, ಬೇಡಿಕೆ ಕೇಳೋದು ಸಮಾಜ. ಈಗ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಏನು ಹೇಳಿದ್ದಾರೆ, AICC ಅಧ್ಯಕ್ಷರು, ಇಲ್ಲಿ AICCಲಿ ಯಾವುದೇ ಗೊಂದಲಗಳಿಲ್ಲ, ನಿಮ್ಮೇಲೆ ಕೆಲವರು ಗೊಂದಲ ಸೃಷ್ಟಿ ಮಾಡಿದ್ದಾರೆ, ಸೊ ಆ ಕಾರಣಕ್ಕಾಗಿ ನೀವೇ ಬಗೆಹರಿಸ್ಕೊಳ್ಳಿ ಅಂತೇಳಿ ಭಾಳ ಕಡಾಖಂಡಿತವಾಗಿ ನೀವೆಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳಿ ಹೇಳಿದ್ದಾರೆ. ಸೊ ಇದ್ರ ಅರ್ಥ ಏನು? ಈಗ ಒಂದ್ ನಿಮಿಷ ಇರಿ ಸರ್, ಮಾತಾಡ್ತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ, ಒಂದ್ ನಿಮಿಷ ಇರಿ. ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಏನ್ ಹೇಳಿದ್ದಾರೆ ಮೇಡಮ್? ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರಿ ನಿಮಗೆ ಪ್ರಶ್ನೆ. ಮೇಡಮ್ ಈಗ ಹೌದು ಹೌದು, ಈಗ ಖರ್ಗೆ ಸಾಹೇಬ್ ಹೇಳಿದ್ದಾರೆ. ರಾಜ್ಯದಲ್ಲಿ ಖರ್ಗೆ ಸಾಹೇಬ್ ಒಂದು ಹೇಳಿದಾಗ ಮೇಡಮ್ ಹೇಳಿ ಮೇಡಮ್. ಹಲೋ, ನಿಮ್ದು ಮಾತ್ರ ವಾಯ್ಸ್ ಆನ್ ಏರ್ ಹೋಗ್ತಿದೆ ಸರ್. ಹಲೋ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳಿ ಎಷ್ಟು ದಿನ ಆಯ್ತು? ಅದಾದ್ಮೇಲೆ ಎಲ್ಲರೂ ಬಾಯಿ ಮುಚ್ಕೊಂಡಿದ್ದಾರಾ? ಕೆಲವು ದಿವಸ ಮುಚ್ಕೊಂಡಿದ್ರು, ಮತ್ತೀಗ ಕೆಲವು ಈಗ ಏನಾಗುತ್ತೆ, ಎಲ್ಲ ಒಂದ್ ಕಡೆ 4 ಜನ ಸೇರ್ಕೊತಾರೆ, ಅಲ್ಲಿ ಹೋಗಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಮುಖ್ಯ. ಸೊ ಏನಾಗ್ತಾ ಇದೆ, ಇಲ್ಲಿ ಗೊಂದಲ ಇದೆ. ಅದು ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಮೇಲೆ ಪರಿಣಾಮ ಬೀರ್ತಾ ಇದೆ. ಅದನ್ನ ಎಲ್ಲ ಅರ್ಥ ಮಾಡ್ಕೋಬೇಕು. ರಾಜಕೀಯ MLAಗಳು ಅರ್ಥ ಮಾಡ್ಕೋಬೇಕು, ಮಂತ್ರಿಗಳು ಅರ್ಥ ಮಾಡ್ಕೋಬೇಕು, ಉಪಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು, ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಮತದಾರ ಬಹುಮತ ಕೊಟ್ಟು ಗೆಲ್ಸಿದ್ದಾನೆ, ಜನಾದೇಶ ಕೊಟ್ಟಿದ್ದಾನೆ. ಸೊ ಅದ್ರ ಪ್ರಕಾರ ಶಾಸಕಾಂಗ ಪಕ್ಷದಲ್ಲಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಹೇಳಿ ಆಯ್ಕೆ ಮಾಡಿದ್ದಾರೆ. ಈಗ ಸಮರ್ಥವಾಗಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಆಡಳಿತ ನಡೆಸ್ಕೊಂಡು ಹೋಗ್ತಿದ್ದಾರೆ. ಉಪಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಷವನ್ನ ಜೊತೆಗೆ ಸಂಘಟನೆ ಮಾಡೋ ಜೊತೆಗೆ ಸರ್ಕಾರದ ಭಾಗವಾಗಿ ಅವರು ಕೂಡ ಸಮರ್ಥವಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ಕೆಲವು ಶಾಸಕರುಗಳು ಗೊಂದಲ ಸೃಷ್ಟಿ ಮಾಡುವಂತ ಕೆಲಸ ಆಗಬಾರ್ದು. ಯಾಕೆಂದ್ರೆ ಅದು ಹೈಕಮಾಂಡ್ ತೀರ್ಮಾನ ತಗೋತದೆ. ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಸಂದರ್ಭ ಬಂದಾಗ, ಸಮಯ ಬಂದಾಗ ನನ್ಗೆ ಅವಕಾಶ ಸಿಗುತ್ತೆ ಅಂತಂದ್ರೆ, ಸಂದರ್ಭ ಯಾವಾಗ ಬರುತ್ತೆ ಮುಂದಕ್ಕೆ ಅಂದ್ರೆ 2028 ಬರುತ್ತೆ. ಸೊ ಅಲ್ಲಿವರೆಗೆ ಕಾಯ್ತೀನಿ ಅಂತ ಅವರೇ ಹೇಳಿದ್ದಾರೆ. ಈಗ ಅವರು ಏನು ಹೇಳಿದ್ರು, ಒಳ್ಳೇದು ಕಾಲ ಬರುತ್ತೆ, ಸುಮ್ಮನೆ ಇರ್ಬೇಕು ಅಂತಲ್ಲ. ಈಗ ಅವರೇ ಹೆಂಗೆ ಹೇಳಿದ್ರು, ಕಾಲ ಬಂದಾಗ ಆಗ್ತದೆ ಅಂತ ಅಲ್ವಾ. ಈಗ ಇವತ್ತೇ ಆಗ್ತದೆ, ನಾಳೆನೇ ಆಗ್ತದೆ, ನಾನೇ ಇವತ್ತೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರು ಎಲ್ಲೂ ಹೇಳಿಲ್ಲ ಅಲ್ವಾ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸೊ ಅವಕಾಶಗಳು ಬಂದಾಗ, ಒಳ್ಳೆ ಕಾಲ ಬಂದಾಗ ನಾನು ಕೂಡ ಬರುತ್ತೆ. ಬಟ್ ಬಾಲಕೃಷ್ಣ ಅವ್ರ ಪ್ರಕಾರ ಮತ್ತೆ ಪಕ್ಷ ಅಧಿಕಾರಕ್ಕೆ ಬರೋದ್ರ ಬಗ್ಗೆ ಅವ್ರಿಗೇನೆ ಗ್ಯಾರಂಟಿ ಇಲ್ಲ ಹಿಂಗೆ ಮುಂದುವರೆದ್ರೆ. ಬಟ್ 2028ಕ್ಕೆ ಬೈ ಚಾನ್ಸ್, ಬೈ ಲಕ್ ಏನಾದ್ರೂ ಮತ್ತೊಮ್ಮೆ ಕಾಂಗ್ರೆಸ್ಗೆ ಅಧಿಕಾರ ಬಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಬಿಡಿ. ನಾನು ಹೇಳಿದ್ ಬಾಲಕೃಷ್ಣ ಅವ್ರಿಗೆ ನಂಬಿಕೆ ಇಲ್ಲ ಮೇಡಮ್. ಮೇಡಮ್ ಒಂದ್ ನಿಮಿಷ, ಬಾಲಕೃಷ್ಣ ಅವ್ರ ಅಭಿಪ್ರಾಯ ಅದು. ಈಗ ಬಾಲಕೃಷ್ಣ ಅವರ ಅಭಿಪ್ರಾಯ ಅದು. ಈಗ ಬಾಲಕೃಷ್ಣ ಅವರೇನೋ JDS ಪಕ್ಷದಲ್ಲಿ ಇದ್ರು. ಶಾಸಕರಿಗೆ ಇಲ್ಲ, ಮತದಾರರ ಪಲ್ಸ್ ಅರ್ಥ ಆಗ್ಬೇಕು ಅಂತಂದ್ರೆ ಮೈಕ್ ಹಿಡಿದು ರಿಪಬ್ಲಿಕ್ ಕನ್ನಡ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ, ಎಸ್ಪೆಷಲಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕೆ ಹೋಗ್ಬೇಕು.
ಹೊಡಿತಾರೆ, ಹೊಡಿತಾರೆ. ನಾಗರಾಜ್ ಸರ್ 2028 ಆಗ್ಲಿ ಬಿಡಿ, ಎಮರ್ಜೆನ್ಸಿ ಡಿನ್ನರ್ ಯಾಕೆ, ದೆಹಲಿ ಯಾತ್ರೆ ಯಾಕೆ? 100ಕ್ಕೆ 100 ಭಾಗ ಇದು ಮಾತುಕತೆ ಆಗಿರೋದು 2 ವರ್ಷ ಅಂತಕ್ಕಂಥದ್ದು ನಿಜವಾದಂಥ ಒಂದು ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗದೆ. ಅದು ಡಿ ಕೆ ಶಿವಕುಮಾರ್ ಅವರು ಮೇಡಮ್ ಅವ್ರು ಹೇಳ್ತಾ ಇದ್ರು ಹೈಕಮಾಂಡ್ ಹೇಳಿದಾರೆ ಸರ್ ನಿಮ್ಗೆ, ಹೈಕಮಾಂಡ್ ಆಕ್ಚುಲಿ ನೋಡಿ ಸರ್, ನಮ್ಮ ಡಿ ಕೆ ಶಿವಕುಮಾರ್ ಅವರು ನಿಮ್ಗೆ ಹೇಳಿದಾರೆ ಸರ್, ನಮ್ದೆಲ್ಲ ಹೇಳ್ತಾ ಇರ್ತಕ್ಕಂಥ ನಿಮ್ಗೆ ಹೇಳಿದಾರೆ ಸರ್, ಡಿ ಕೆ ಶಿವಕುಮಾರ್ ಅವರು ಬಹಳ ಸಾರಿ ಪ್ರಸ್ತಾಪ ಮಾಡಿದ್ದಾರೆ ಮೇಡಮ್. ವಿಡಿಯೋ ನೋಡಿ, ನೀವು ಇರ್ಬೋದು, ಒಳಗಡೆ ಇರ್ಬೋದು. ಡಿ ಕೆ ಶಿವಕುಮಾರ್ ನಿಜ ಹೇಳಿದ್ದಾರೆ, 4 ಜನ ಮಧ್ಯದಲ್ಲಿ 4 ಜನ ಮಧ್ಯದಲ್ಲಿ ಮಾತಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ, ನಿಮ್ಮ ಪಾರ್ಟಿ ಬಿಟ್ಟು ಹೋಗ್ತಾರೆ ನೀವಲ್ಲೇ. ಜನ ನೋಡಿದ್ದಾರೆ ಬಿಡಿ ಸರ್, ಜನ ನೋಡಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಇಡೀ ನೋಡಿ ಸರ್, ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಇಡೀ ಕಾಂಗ್ರೆಸ್ ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ಪ್ರತಿ ಸಾರಿನೂ ಕೂಡ ಯಾರ್ಯಾರು ಅಧ್ಯಕ್ಷ, SM ಕೃಷ್ಣ ಅವರು ಅಧ್ಯಕ್ಷ ಆಗಿದ್ರು ಕೂಡ ಅವ್ರಿಗೆ ಅವಕಾಶ ಕೊಟ್ಟಿದೆ. ವೀರೇಂದ್ರ ಪಾಟೀಲ್ ಇದ್ದಂತ ಸಂದರ್ಭದಲ್ಲೂ ಕೂಡ ಅಧ್ಯಕ್ಷ ಆಗಿದ್ದಂತಲೇ ಅವ್ರಿಗೆ ಅಧ್ಯಕ್ಷ ಜವಾಬ್ದಾರಿ ಕೊಟ್ಟಿದೆ. ಹಿಂದೆ ಇದ್ದಂಥವ್ರು ಎಲ್ರಿಗೂ ಕೂಡ ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನ ಕೊಟ್ಟದೆ. ಈ ಸಾರಿ ಮೊದಲನೇ ಬಾರಿಗೆ ಕೇಳಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ನಾನು ಬಿಟ್ಕೊಡಪ್ಪ, ನನ್ಗೆ 2 ವರ್ಷ ಇವ್ರು 2 ವರ್ಷ ಮಾಡೋದು ಅಂತ ಹೇಳಿ ಅವರು ಒಳ ಒಪ್ಪಂದ ಆಗಿರೋದ್ರಿಂದನೇ ಡಿ ಕೆ ಶಿವಕುಮಾರ್ ಅವರು ಮೇಡಮ್ ಮೀಡಿಯಾದಲ್ಲಿ ಮಾತಾಡಿ ನೋಡಿ, ನೀವು ಸ್ವಾತಿ ಅವರ ಗಮನಕ್ಕೆ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಗಮನಕ್ಕೆ ಶಿವರಾಮ್ ಸರ್ ಗಮನಕ್ಕೆ ಮಾಧ್ಯಮದಲ್ಲಿ ಪ್ರಸಾರ ಆಗಿರುವ ಬೈಟ್ ಇದೆ, ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದೆ. 4 ಗೋಡೆ ಮಧ್ಯೆ 4 ಜನರ ಸಮ್ಮುಖದಲ್ಲಿ ಆದ ಮಾತುಕತೆ, ಅದು ಇದೇ ಎಕ್ಸಾಕ್ಟ್ ವರ್ಡ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈಗ ನಾಗರಾಜ್ ಸರ್ ಸಮಯ ಅವ್ರು ಮುಂದುವರಿಸಲಿ, 30 ಸೆಕೆಂಡ್ ಸ್ವಾತಿ ಅವರ ಮೆಸೇಜ್ ಹೋಗುತ್ತೆ ಅಂದ್ರೆ calm down ಸ್ವಾತಿ ಅವರ ಮೆಸೇಜ್ ನೀವು ಅಪಮಾನ ಮಾಡ್ತಾ ಇದ್ದೀರಾ. ನೀವು ಅಪಮಾನ ಮಾಡ್ತಾ ಇದ್ದೀರಾ. ಜನರಿಗೆ ಮೆಸೇಜ್ ಹೆಂಗ್ ಹೋಗುತ್ತೆ? ಸ್ವಾತಿ 5 ಸೆಕೆಂಡ್ ಕೇಳಿಸ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಪರವಾಗಿ ಯಾರಾದ್ರೂ ಮಾತನಾಡಿದ್ರೆ ಅವರ ವಾಯ್ಸ್ ಅನ್ನ ಕಾಂಗ್ರೆಸ್ ಪಕ್ಷದ ವಕ್ತಾರರೇನೆ ಸಬ್ಮರ್ಜ್ ಮಾಡ್ತಿದ್ದಾರೆ ಅನ್ನೋ ಮೆಸೇಜ್ ಹೋಗ್ಬಿಡುತ್ತೆ. ನಾನು ಅಪಮಾನ ಮಾಡ್ತಾ ಇಲ್ಲ, ನೀವು ಮಾಡ್ತಾ ಇದ್ದೀರಾ. ಕಾಂಗ್ರೆಸ್ ಪಕ್ಷಕ್ಕೆ ನೀವು 4 ಕೋಟಿ ಮಂದಿ ಯಾಕೆ ಹೇಳ್ತಾರೆ ಬಂದಿದ್ದೀರಿ ಮೇಡಮ್? ಯಾಕೆ ಬಂದು ಬರ್ತಾ ಹೇಳ್ತಾಳೆ? ಯಾಕೆ ಬಂದು ಹೇಳ್ತಾರೆ? ಅವರು ಕೂಡ ಮಾತಾಡ್ತಿದ್ದಾರೆ. 4 ಕೋಟಿ ಮಧ್ಯದಲ್ಲಿ ನಾನು ಕೇಳಿ ಮೇಡಮ್, ನಾಗರಾಜ್ ಅವ್ರದ್ದು ಮಾತ್ರ ವಾಯ್ಸ್ ಆನ್ ಏರ್. ನಾಗರಾಜ್ ಅವ್ರದ್ದು ಮಾತ್ರ ವಾಯ್ಸ್ ಆನ್ ಏರ್ ಫಾರ್ 30 ಸೆಕೆಂಡ್. 30 ಸೆಕೆಂಡ್. 4 ಗೋಡೆ ಮಧ್ಯದಲ್ಲಿ ಮಾತಾಡಿರ್ತಕ್ಕಂಥದ್ದು ಯಾಕೆ ಹೊರಗಡೆ ಬಂದು ಹೇಳ್ತಾರೆ ಅವರು? ಅವ್ರಿಗೇನು ಇದಿಲ್ವ? ಕೆಪಿಸಿಸಿ ಅಧ್ಯಕ್ಷರಾಗಿ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಅಲ್ವ ಅವರು? 4 ಗೋಡೆ ಮಧ್ಯದಲ್ಲಿ ನಮ್ಗೆ ಮಾತುಕತೆ ನಡೆದಿದೆ, ನಮಗೂ ಅವಕಾಶ ಕೊಡ್ಲಿಕ್ಕೆ ಅಂತ ಹೇಳಿ ಮಾತಾಡಿದಾರೆ. ಅದನ್ನ ಪ್ರಕಾರ ಇವತ್ತು ಏನು ಸಿದ್ದರಾಮಯ್ಯನವರು ಬಿಟ್ಕೊಡುವಂತ ಕೆಲಸ ಆಗ್ಬೇಕು. ಈಗ ಏನ್ ಟ್ರಂಪ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರೆ. ನಾನು ಒಬ್ಬ ಸಮಾಜದವನು, ನಾನು ಕುರಿ ಕಾಯ್ತಿದ್ದೆ, ನನ್ಗೆ ಅವಕಾಶ ಕೊಡ್ತಾ ಇಲ್ಲ ನೀವು ನಂತ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಇವರು 18 ವರ್ಷ ಆಯ್ತಾ ಬಂತೇನೋ, 18 ವರ್ಷದ ಅಧಿಕಾರ ಅನುಭವಿಸಿದ್ದಾರೆ.
ಇದೇ ಸಿದ್ದರಾಮಯ್ಯನವರು 18 ವರ್ಷದಲ್ಲೂ ಕೂಡ ಅಧಿಕಾರ ಅನುಭವಿಸಿರ್ತಕ್ಕಂಥವ್ರು ಸಿದ್ದರಾಮಯ್ಯನವರು. ಅರ್ಥ ಮಾಡ್ಕೋಬೇಕು, ಯಾರು ಯಾವುದು ಈ ಪಕ್ಷ ಇಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಇದು. ರಾಷ್ಟ್ರಕವಿ ಕುವೆಂಪು ಅವರು ಹೇಳಿರ್ತಕ್ಕಂಥ ನಾಡಿದು, ಆ ಬಸವಣ್ಣವ್ರು ಇರ್ತಕ್ಕಂಥ ನಾಡಿದು. ಈ ನಾಡಲ್ಲಿ ಎಲ್ಲರಿಗೂ ಸಮಾನತೆ ಸಿಗಬೇಕು. ಸಮಾನತೆ ಸಿಗೋದ್ ಬದಲು ಅಂತ ಸಂದರ್ಭದಲ್ಲಿ ಬೇರೆ ಬೇರೆ ಟರ್ನ್ಔಟ್ ಮಾಡೋದು. ದಲಿತರು ಆಕ್ಚುಲಿ ಇವತ್ತು ಪರಮೇಶ್ವರ್, ನಾನು ಕೂಡ 2013ರಲ್ಲಿ ಎಲೆಕ್ಷನ್ ನಿಂತಿದ್ದವನು ತುಮಕೂರು ಗ್ರಾಮಾಂತರಕ್ಕೆ. ಪರಮೇಶ್ವರ್ ಸೋಲ್ಸಿದ್ರು, ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ಬೇಕಾಯ್ತು ಅವತ್ತು. ಇದೇ ನಮ್ಮ ಪಾರ್ಟಿಯಿಂದವರೇ, ನಮ್ಮ ಲೀಡರ್ಗಳೇ ಸೇರಿಸಿ ಪರಮೇಶ್ವರ್ನ ಸೋಲ್ಸಿದ್ರು. ಇಡೀ ರಾಜ್ಯದಲ್ಲಿ ಅವರು ಪ್ರಚಾರ ಮಾಡ್ತಾ ಇದ್ರು, ಅವ್ರನ್ನ ತಗೊಂಡೋಗಿ ಸೋಲ್ಸಿದ್ರು. ಅವ್ರು ಮುಖ್ಯಮಂತ್ರಿ ಆಗಲಿಲ್ಲ. ಪಾಪ ಇವತ್ತು ಟ್ರೈ ಮಾಡ್ತಾವ್ರು ಅವರು. ಅಂತ ಹೇಳ್ಬೇಡಿ. ಸಿದ್ದರಾಮಯ್ಯ ಸೋಲ್ಸಿದ್ರು ಅಂತ ಹೇಳ್ಬಿಡಿ ಸರ್. ಆಮೇಲೆ ನಾನು ಮಾತಾಡ್ತಾ ಇದ್ದೇನೆ, ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಅವ್ರು ಮಾತಾಡ್ಲಿ ಮೇಲೆ ನನಗೇನು ಅಭ್ಯಂತರ ಏನಿಲ್ಲ, ಅವ್ರೇನ್ ಬೇಕಾದ್ರೂ ಮಾತಾಡ್ಲಿ. ಇವತ್ತು ನೀವು ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ನಾನು ನೋಡಿ ಮೇಡಮ್, ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಮಾತನಾಡೋದು ಯಾವ ಪಕ್ಷದ ವಿರುದ್ಧ ಆಯ್ತು? ನೀವು ಯಾವಾಗ ಯಾವಾಗಾಯ್ತು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡೋದು, ಪಕ್ಷದ ವಿರುದ್ಧವಾಗಿ ಮಾತನಾಡೋದು ಯಾವಾಗಾಯ್ತು ಸ್ವಾತಿ ಅವರೇ? ಪಕ್ಷದ ವಿರುದ್ಧವಾದಂತಹ ಯಾವುದೇ ಹೇಳಿಕೆಗಳನ್ನ ನಾನು ಇಲ್ಲಿ ಕೂತ್ಕೊಂಡು ಒಪ್ಪೋದಿಲ್ಲ. ಇದು ಪಾರ್ಟಿಗೂ ಅದು ಅವರು ಸರ್ದು CM ಆಗುವಂಥದ್ದು ಅದಕ್ಕೇನು ಸಂಬಂಧ ಇಲ್ಲ. ಬಟ್ ಡಿಸ್ಕಷನ್ ಆಗಿದ್ದು ಮಾತ್ರ ಸತ್ಯ. ನಾನು ಇದು ಸುಮಾರು ಬಾರಿ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಡಿ ಕೆ ಶಿವಕುಮಾರ್ ಸರ್ ನನಗೆ ರಾಜಕೀಯದಲ್ಲಿ ಬೆಳೆಸಿದವರು, ನನಗೆ ಟಿಕೆಟ್ ಕೊಡಿಸಿದವರು, ನನ್ನ ರಾಜಕೀಯ ಗುರುಗಳು. ಅವ್ರು CM ಆದರೆ ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಸಂದರ್ಭ ಬಂದರೆ ಖಂಡಿತ ಹೋಗ್ತೀವಿ. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಆ ಥರ ಒಂದು ಸಂದರ್ಭ ಬಂದರೆ ಖಂಡಿತ ಹೋಗ್ತೀವಿ ಅಂತ. ಚಂದ್ರಶೇಖರ್ ಅವರೇ, ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಅನೇಕ ಬಾರಿ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡುವ ಪ್ರಯತ್ನ ಮಾಡಿದ್ರು. ಅವ್ರಿಗೇನೆ ಸರಿಯಾಗಿ ಅಪಾಯಿಂಟ್ಮೆಂಟ್ ಸಿಗ್ತಿಲ್ಲ. ಈಗ 50 ಜನನೋ 40 ಜನನೋ ಬಜೆಟ್ ಆದ್ಮೇಲೆ ನಾವು ಹೋಗ್ತೀವಿ, ದೆಹಲಿಗೆ ಹೋಗಿ ಮೀಟ್ ಮಾಡಿ ಬರ್ತೀವಿ. ಚಂದ್ರಶೇಖರ್ ಅವರು, ಬಿಜೆಪಿ ವಕ್ತಾರರಾದ ಚಂದ್ರಶೇಖರ್ ಅವರಿಗೆ ಪ್ರಶ್ನೆ, ನಾವು ಹೋಗ್ತೀವಿ ಅಂತ ಹೇಳ್ತಿರುವಾಗ ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಗುತ್ತಾ? ಸಿಕ್ಕರೂ ಕೂಡ ಇವರ ಡಿಮಾಂಡ್ ಅನ್ನ ಕೇಳಿಸ್ಕೊಂಡು ಹೈಕಮಾಂಡ್ ತೀರ್ಮಾನಕ್ಕೆ ಬರುತ್ತಾ? ಪರಿಸ್ಥಿತಿ ಹಂಗಿದ್ಯಾ ವಿರೋಧ ಪಕ್ಷವಾಗಿ ನಿಮ್ಮ ಅಬ್ಸರ್ವೇಷನ್? ಟಿ ಕೆ ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯವ್ರ ಬಣ ಹೆಂಗೆ ಕಿತ್ತಾಡ್ತಾರೆ ಒಳೊಳಗೆ ಅನ್ನೋದನ್ನ ನಾವು ಪರದೆ ಮೇಲೆ ನೋಡ್ತಾ ಇದೀವಿ. ಇವತ್ತು ಕಣ್ತುಂಬ ನೋಡ್ಕೊಳ್ಳಿ ವೀಕ್ಷಕ ಬಂಧುಗಳೇ. 136 ಸೀಟಲ್ಲಿ ಎಲ್ಲರೂ ಮಾತಾಡ್ಬೇಕು, ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ಒಂದು ಡೆಕೋರಮ್ ಅಂತ ಇರುತ್ತೆ, ಒಂದು ಡೆಕೋರಮ್ ಅಂತ ಇರುತ್ತೆ, ಒಂದು ಘನತೆ ಅಂತ ಒಂದಿರುತ್ತೆ. ಆ ಘನತೆ ನೀವು ಉಳಿಸ್ಕೊಳ್ಳಿ. ಒಂದು ಹೆಣ್ಣಿನ ಘನತೆ, ಮತ್ತೊಂದು ಪಕ್ಷದ ಘನತೆ, ಎರಡು ಉಳಿಸ್ಕೊಳ್ಳಿ ನೀವು. ಯಾರು ಮಾತಾಡಕ್ ಬಿಡಲ್ರಿ, ಆಯ್ತಲ್ಲ? ಆಗ್ಲೇ ಕಾಂಗ್ರೆಸ್ನ ವಕ್ತಾರರು ಮಾತಾಡ್ತಾ ಹೇಳಿದ್ರು, ಶಾಸಕರೆಲ್ಲ ಒಟ್ಟಿಗೆ ಸೇರಿದಾಗ ಒಂದಷ್ಟು ರಾಜಕಾರಣ ಮಾತಾಡುತ್ತೆ ಅಂತೇಳಿ. ಏನಂತ ರಾಜಕಾರಣ ಮಾತಾಡ್ತಾರೆ? ಈ ಚೀಫ್ ಮಿನಿಸ್ಟರ್ ಕೆಳಗಡೆ ಇಳಿಬೇಕು. ಇದನ್ನ ಯಾರು ಮಾತಾಡೋದು? ಫಸ್ಟ್ ಟೈಮ್ ಕಾಂಗ್ರೆಸ್ MLAಗಳು. ಈ ಚೀಫ್ ಮಿನಿಸ್ಟರ್ ಬೇಡ, ನಾವ್ ಇನ್ನೊಬ್ರು ತಂದು ಕೂರಿಸ್ತೀವಿ. ಅಲ್ಲರಿ, ಬಸವರಾಜ ಶಿವಗಂಗಾ ಅಂತ ಫಸ್ಟ್ ಟೈಮ್ MLA, ಇಕ್ಬಾಲ್ ಹುಸೇನ್ ಅಂತ ಫಸ್ಟ್ ಟೈಮ್ MLA, ನೈನಾ ಮೋಟರ್ ಅಂತ ಫಸ್ಟ್ ಟೈಮ್ MLA. ಚೀಫ್ ಮಿನಿಸ್ಟರ್ ಕೆಳಗಡೆ ಇಳಿರಿ, ಇದು ಶಾಸಕರು ಮಾತಾಡೋ ಮಾತು. ಹಕ್ಕಿಲ್ವಾ ಸರ್? ಅದು ಹಕ್ಕಿದೆ, ಕರೆಕ್ಟ್. ಅದನ್ನೇ ಹೇಳ್ತಿರೋದು. ಅಂದ್ರೆ ಶಾಸಕಾಂಗ ಸಭೆಯನ್ನು ಮಾಡಿ ಎಲ್ಲರೂ ಆಯ್ಕೆ ಮಾಡಿದ್ರೆ CMಗೆ ಕೂತ್ಕೊಳ್ಳಕ್ ಅವ್ರಿಗೆ ಹಕ್ಕಿದ್ಯಾ? ಯಾಕೆ ಯಾರು ಆಯ್ಕೆ ಮಾಡಿದ್ರು ಅವರೇ ಹೇಳ್ತಾರೆ ಕೆಳಿ ಕಿಳಿ ಅಂತೇಳಿ. ಇಷ್ಟು ಕಂಟ್ರೋಲ್ ಇಲ್ಲ ಇವ್ರಿಗೆ, ಆಯ್ತಲ್ಲ? ಶಾಸಕರೆಲ್ಲ ಈ ರೀತಿಯಾಗಿ ನೋಡಿ, ಇವ್ರದೇ ಸರ್ಕಾರ ತೆಲಂಗಾಣದಲ್ಲಿದೆ, ಅಲ್ಲೇ ಶಾಸಕರೆಲ್ಲ ಸೇರಿದಾಗ ಈ ಮಾತಾಡಲ್ಲ. ಇವ್ರದೇ ಸರ್ಕಾರ ಹಿಮಾಚಲ್ ಪ್ರದೇಶದಲ್ಲಿದೆ, ಅಲ್ಲೇ ಎಲ್ಲ ಸೇರ್ಕೊಂಡಾಗ ಚೀಫ್ ಮಿನಿಸ್ಟರ್ ಇಳಿಲಿ ಅಂತ ಹೇಳಲ್ಲ. ಕೇವಲ ಕರ್ನಾಟಕದಲ್ಲಿ ಮಾತ್ರ ಚೀಫ್ ಮಿನಿಸ್ಟರ್ ನೀವು ಇಳಿರಿ 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 ಅಂತೇಳಿ ಅವ್ರ MLAಗಳು ಹೇಳ್ತಾರೆ. ಇದು ಶಾಸಕರು ಕೂತ್ಕೊಂಡು ಮಾತಾಡ್ತಕ್ಕಂಥ ಮಾತುಗಳು. ನೋಡಿ, ಇವತ್ತಿಗೆ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಬಣದೊಳಗಡೆಗೆ ಮಾತಾಡಿದ್ರೆ ತಪ್ಪೇನು? ಕರೆಕ್ಟು. KPCC ಪ್ರೆಸಿಡೆಂಟ್ ಯಾವತ್ತಿಂದ ಹೇಳ್ತಾರೆ KPCC ಬಿಟ್ಬಿಡಿ, AICC ಪ್ರೆಸಿಡೆಂಟ್ ಯಾವತ್ತಿಂದ ಹೇಳ್ತಾರೆ ಬಾಯಿ ಮುಚ್ಕೊಂಡಿರ್ಬೇಕು ಅಂತೇಳಿ. ಮುಚ್ಕೊಂಡಿರ್ಬೇಕು ಅಂತ ಅಷ್ಟು ಸರಿ ವಾರಣ ಮಾಡಿದ್ಮೇಲೆ ಇಲ್ಲಿವರೆಗೂ ಇಕ್ಬಾಲ್ ಹುಸೇನ್ ಮಾತಾಡೋದು ನಿಲ್ಸಕ್ಕಾಗಿದ್ಯಾ? ಬಾಲಕೃಷ್ಣ ಮಾತಾಡೋದು ನಿಲ್ಸಕ್ಕಾಗಿದ್ಯಾ? ಶಿವಗಂಗಾ ಮಾತಾಡೋದು ನಿಲ್ಸಕ್ಕಾಗಿದ್ಯಾ? ಯಾರು ಇಲ್ಲ.
ಸಿದ್ದರಾಮಯ್ಯ ಕೆಳಗಿಳಿಲಿ ಅಂತ ಮಾತಾಡ್ತಾರೆ. ಇಲ್ಲ ಯಾರು ಡಿ ಕೆ ಶಿವಕುಮಾರ್ಗೆ ಲಾಯಕ್ಕೆ ಇಲ್ಲ ಚೀಫ್ ಮಿನಿಸ್ಟರ್ ಆಗೋದಕ್ಕೆ. ನನ್ನ ಮಾತಲ್ಲ, ಮಾದೇವಪ್ಪನವ್ರ ಮಾತು. ಇದು ಮಾತು ಕಡೆ ಬರ್ತದೆ. ಇಲ್ಲ ನಮ್ಮ ಅಪ್ಪನೇ 5 ವರ್ಷ ಚೀಫ್ ಮಿನಿಸ್ಟರ್, ಈ ಮಾತು ಬರ್ತದೆ. ನಾನೇ 5 ವರ್ಷ ಇರ್ತೀನಿ, ಯಾವ ಮಾತುಕತೆ ಆಗಿಲ್ಲ. ಇದು ಬರ್ತದೆ. ವಾದ ಏನು ವರ್ಡ್ಸ್ಗಳು ಬಿಟ್ಕೊಳ್ಬೇಕು, ಮಾತಿಗೆ ಬೆಲೆ ಕೊಡಬೇಕು. ನೀವು ಬರ್ತದೆ ಏನಂತ ದಂಧೆ ನಡೀತಾ ಇದೆ ವರ್ಗಾವಣೆ ಒಳಗಡೆಗೆ. ಮಿನಿಸ್ಟರ್ ಆಫೀಸ್ಗಳಲ್ಲಿ ದಂಧೆ ನಡೀತಾ ಇದೆ ಅಂತೇಳಿ ಇವ್ರದೇ ಬಿ ಆರ್ ಪಾಟೀಲ್ ಪತ್ರ ಬರೀತಾರೆ. ಇದು ನಡೀತಿದೆ. ಭ್ರಷ್ಟಾಚಾರದಲ್ಲಿ ನಮ್ಮ ಸರ್ಕಾರವೇ ನಂಬರ್ 1 ಅಂತೇಳಿ ಚೀಫ್ ಮಿನಿಸ್ಟರ್ ಅವರ ಎಕನಾಮಿಕ್ ಅಡ್ವೈಸರ್ ರಾಯ್ ರೆಡ್ಡಿ ಅವ್ರ ಬಾಯಲ್ಲಿ ಬರ್ತದೆ. ಅದಾದ್ಮೇಲೆ ಇವರ ರಾಜು ಕಾಗೆ ಅವ್ರು ಹೇಳ್ತಾರೆ ₹1 ವೈ ಎನ್ ಗೋಪಾಲಕೃಷ್ಣ ಹೇಳ್ತಾರೆ ಒಂದ್ ಚರಂಡಿಗೆ ಒಂದ್ ಹಿಡಿ ಮಣ್ಣಕ್ಕೆ ಇವ್ರು ಸರ್ಕಾರಕ್ಕೆ ಒಂದ್ ಹಿಡಿ ಹಿಂಡಕ. ಅಂದ್ರೆ ಇಡೀ ರಾಜ್ಯವನ್ನ ಬರ್ಬಾದ್ ಮಾಡಿ, ಇಡೀ ರಾಜ್ಯವನ್ನ ದಿವಾಳಿ ಮಾಡಿ ಇವ್ರು ಈ ಹುಚ್ಚಾಟಗಳಿಗೆ ಜನ ಎಷ್ಟು ಅನುಭವಿಸ್ಬೇಕು ಇನ್ನೂ. ನಾನು ಹೇಳೋದು, ಒಬ್ಬ ಸಿಎಂ ಆಗಿ ಫಸ್ಟ್ ಟೈಮ್ MLA ಗಳ ಮೇಲೆ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ನೀವು ಯಾವ ಸಿಎಂ ರೀ? ಕೆಪಿಸಿಸಿ ಅಧ್ಯಕ್ಷರಾಗಿ ಒಬ್ಬ MLA ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ನೀವು ನಾಗೇಂದ್ರ ಸರ್ ಸಮಯ. ನಾಗೇಂದ್ರ ಸರ್, ಈಗ ರಾಜಕಾರಣದಲ್ಲಿ ಮಹತ್ವಾಕಾಂಕ್ಷೆ ಅನ್ನೋದು ಸಹಜವೇ, ಸ್ವಾಭಾವಿಕವೇ. ಈಗ ಫಸ್ಟ್ ಟೈಮ್ ಶಾಸಕ ಸರ್ ಒಬ್ಬರಾದ್ಮೇಲೆ ಒಬ್ರು ಈ ಡಿಬೇಟ್ಗೆ ಒಂದು ಡೆಕೋರಮ್ ಅನ್ನೋದಿದೆ. ದಯಮಾಡಿ ಒಬ್ಬರಾದ್ಮೇಲೆ ಒಬ್ರು. ಸ್ವಾತಿ ಅವರೇ, ನಿಮ್ ಸಮಯ ಬಂದಾಗ ಉತ್ತರ ಕೊಡಿ. ಈಗ JDS ನಿಂದಲೂ ಕೂಡ ಒಬ್ಬ ಸ್ಪೋಕ್ ಪರ್ಸನ್ ಕಳಿಸಿದ್ದಾರೆ. ಅವ್ರ ಸಮಯ ಅವ್ರು ಉತ್ತರ ಕೊಡ್ಲಿ. ಈಗ ನಾಗೇಂದ್ರ ಸರ್, ಈಗ ಮಹತ್ವಾಕಾಂಕ್ಷೆ ಅನ್ನೋದು ರಾಜಕಾರಣದ ಒಂದ್ ಭಾಗ. ಫಸ್ಟ್ ಟೈಮ್ MLA ಆಗಿರೋರಿಗೆ ಮಿನಿಸ್ಟರ್ ಆಗ್ಬೇಕು ಅನ್ನೋದು, ನಾವು ಮಿನಿಸ್ಟರ್ ಆಗ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ಸಿಎಂ ಆಗೋದು ಅನುಕೂಲ ಆಗುತ್ತೆ ಅನ್ನೋಂಗಿದ್ರೆ ತಪ್ಪೇನಿದೆ ಡಿಮ್ಯಾಂಡ್ ಮಾಡೋದ್ರಲ್ಲಿ. ದೆಹಲಿಗಾದ್ರೂ ಹೋಗ್ತಾರೆ, ಕೆಲವರು ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ಗಾದ್ರೂ ಹೋಗ್ತಾರೆ, ಇನ್ ಕೆಲವರು ಬೆಳಗಾವಿಯಿಂದ ಇನ್ನೆಲ್ಗಾದ್ರೂ ಹೋಗ್ತಾರೆ. ತಪ್ಪೇನಿದೆ? ಇದು ನಿಮ್ಮ ಪಕ್ಷದಲ್ಲೂ ಕೂಡ ನಡೆದಿದ್ದಲ್ವಾ? ನಿಮ್ಮ ಪಕ್ಷದಲ್ಲಿ ಏನಕ್ಕಾದ್ರೂ ಹೋಗ್ಲಿ ಸರ್, ತಪ್ಪೇನಿದೆ ಅಷ್ಟೇ. ನಾಗೇಂದ್ರ ಅವ್ರು ಹೇಳಿ. ಅಣ್ಣ ಒಂದ್ ನಿಮಿಷ. ಪಾಪ ಮಾನ್ಯ ಕಾಂಗ್ರೆಸ್ ವಕ್ತಾರರು ಅವರು ನೋಡಿ, ನಮ್ಮ ಮಿತ್ರರು ಒಂದು ಸಮಾಜದ ಮುಖಂಡರು ಮಾತಾಡುವಂಥ ಸಂದರ್ಭದಲ್ಲಿ ಪಕ್ಷದ ಅಡಿಯಲ್ಲಿ ಮಾತಾಡಬೇಕು, ಪಕ್ಷದ ಹೈಕಮಾಂಡ್ ತೀರ್ಮಾನದಲ್ಲಿ ಮಾತಾಡಬೇಕು ಅಂತಕ್ಕಂಥ ಪದನ ಬಳಕೆ ಮಾಡ್ತಾ ಇದ್ರು. ನಿಮ್ಮ ಹೈಕಮಾಂಡಿನ ವರಿಷ್ಠರೇನೆ, ನಿಮ್ಮ ಹೈಕಮಾಂಡಿನ ವರಿಷ್ಠ ಏನಂತ ಹೇಳಿದ್ರು? ಬಾಯಿ ಮುಚ್ಕೊಂಡಿರಿ, ಎಲ್ಲ ಕೂತ್ಕೋಬೇಕು. 1000 ಸತಿ ಹೇಳಿದ್ರು ಕೂಡ ಏನ್ ಮಾಡಿದ್ರಿ ನೀವು? ಇವತ್ತಿಗೂ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ. ಎರಡನೇದು, ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಜಾರಕಿಹೊಳಿ ಅವರು ಒಂದು ಮಾತನ್ನು ಹೇಳ್ತಾರೆ. ಇದು ಭಾರಿ ಗಂಭೀರವಾದಂಥ ವಿಚಾರ. ನಿಮ್ಮ ಹತ್ರ ಬೈಟ್ ಇದೆ, ಪ್ಲೇ ಮಾಡಿ. ಅವ್ರು ಏನಂತಾರೆ? ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡಿದ್ರೆ ಅದು ಹೈಕಮಾಂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಮುಖ್ಯಮಂತ್ರಿ ಅಭ್ಯರ್ಥಿ ಸಮರ್ಥರಾಗಿರಬೇಕು ಅಂತಕ್ಕಂಥ ಪದನ ಅಂಡರ್ಲೈನ್ ಮಾಡ್ತಾರೆ. ಹಾಗಾದ್ರೆ ಮುಂದಿನ ಬರ್ತಾ ಇರ್ತಕ್ಕಂಥ ಅಭ್ಯರ್ಥಿ ಸಮರ್ಥರಿಲ್ವಾ? ನಂಬರ್ 1. ನಂಬರ್ 2, ಹೈಕಮಾಂಡ್ಗೆ ಇದಕ್ಕಿಂತ ಹೆಚ್ಚು ಗೊತ್ತಿಲ್ಲ ಏನ್ ನಡೀತಾ ಇದೆ ಅಂತಕ್ಕಂಥದ್ದನ್ನ. ಯಾಕೆ ಹೋದ್ಸತಿ ಟೂರ್ ಹೋಗ್ತೀವಿ ಅನ್ನೋ ಸಂದರ್ಭದಲ್ಲಿ ಎಲ್ಲಾರು ಕರೆದು ಎಣಿಸಿ ಯಾಕೆ ಹೋಗ್ತಾರೆ, ಏನ್ ಮಾಡ್ತಾರೆ ಗೊತ್ತಿರ್ಲಿಲ್ವಾ? ಇವೆಲ್ಲ ಕೂಡ ಗೊತ್ತು. ಇವತ್ತು ಕೂಡ ಹೈಕಮಾಂಡ್ 1 ನಿಮಿಷದಲ್ಲಿ ಡಿಸಿಷನ್ ತಗೊಳ್ಳೋಕೆ ದೊಡ್ಡ ವಿಚಾರ ಅಲ್ಲ. ಡಿಸಿಷನ್ ತಗೊಂಡ್ರೆ ಯಾವ ಸಮಾಜಗಳು ಯಾವ ಕಡೆ ಹೋಯ್ತವೆ, ನಮ್ಮ ಸರ್ಕಾರದ ಭದ್ರತೆ ಏನಾಗುತ್ತೆ, ಎಲ್ಲಿ ನಾವು ಸರ್ಕಾರ ಕಳ್ಕೊತೀವಿ ಅಂತಕ್ಕಂಥದ್ದು ಅವರಲ್ಲಿ ಕಾಣ್ತಾ ಇರ್ತಕ್ಕಂಥ ದೊಡ್ಡ ವಿಚಾರ. ಒಂದು ನಿಮಿಷ ಹೇಳ್ತನಕ ಕೇಳಿ. ಹೈಕಮಾಂಡ್ ನಲ್ಲಿ ಇರ್ತಕ್ಕಂಥ ದುರೀಂದ್ರ ಇದ್ದಾರಲ್ಲಿ ಅವ್ರಿಗಾಗಿರ್ತಕ್ಕಂಥ ಪರಿಸ್ಥಿತಿ ಏನಂತಂದ್ರೆ, ಕರ್ನಾಟಕದಲ್ಲಿ ನಿಮ್ ಸಮಸ್ಯೆ ನೀವೇ ನೋಡ್ಕೊಳ್ಳಿ, ನೀವೇ ಬಗೆಹರಿಸ್ಕೊಳ್ಳಿ, ನಾಟಿ ಕೋಳಿ ತಿನ್ಕೊಂಡು ಕೂತ್ಕೊಳ್ಳಿ ಅಲ್ಲಿ. ಇದೇ ವಿಚಾರ. ನಮ್ಮಲ್ಲಿ ಇರ್ತಕ್ಕಂಥ ವಿಷಯ ಏನು ಅಂತಂದ್ರೆ, ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಇದು ವಾದ. ಸೊ ನಾವು ಹೇಳ್ತಾ ಇರ್ತಕ್ಕಂಥದ್ದು, ನೀವು ನಿಮ್ಮ ಸ್ವಾರ್ಥಕ್ಕಾಗಿ ರಾಜ್ಯವನ್ನ ಬಲಿ ಕೊಟ್ರೆ ಅಮಾಯಕರು. ಇವತ್ತು ನೋಡಿದ್ರಿ, ಉದ್ಯೋಗಿಗಳು, ನಿರುದ್ಯೋಗಿಗಳು ಯಾವ ಮಟ್ಟಿಗೆ ಸ್ಟ್ರೈಕ್ ಮಾಡಿದ್ರೆ ನಿಮ್ಗೆ ಒಂಚೂರು ಎಚ್ಚೆತ್ಕೊಳ್ಳಿಲ್ಲ. ನೀವು ಮಾತಾಡಿದ್ರೆ ಕೇಂದ್ರದ ಬಗ್ಗೆ ಮಾತಾಡ್ತಕ್ಕಂಥ ಇದನ್ನ ಇಟ್ಕೊಂಡು ನಿಮ್ಮಲ್ಲೇ ಇಷ್ಟು ಉಳುಕಿದೆ. ದಿನ ಬೆಳಗಾದ್ರೆ ಮೇಡಮ್ ಅಲ್ಲಿ ಯಾವ ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ 1 ದಿನ ಖಾಲಿ ಇಲ್ಲ ಮೇಡಮ್ ಸ್ಟ್ರೈಕ್ಗಳು. 2.5 ವರ್ಷ ಸ್ಟ್ರೈಕ್ಗಳು ಮಾಡಿದ್ದಾರೆ. ಜನಗಳ ಸಮಸ್ಯೆಗಳ ಬಗ್ಗೆ ಗಮನ ಇಲ್ಲ ಇವರಿಗೆ. ಈ ರಾಜ್ಯದಲ್ಲಿ ಇವರಿಗೆ ಕೇವಲ ಅಧಿಕಾರ ಮುಖ್ಯ, ಇವರಿಗೆ ಕೇವಲ ಒಳಜಗಳ ಮುಖ್ಯ. ಈ ಒಳಜಗಳದಿಂದ ರಾಜ್ಯವನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ನಮ್ಮ ಒಂದು ವಾದ ಇರ್ತಕ್ಕಂಥದ್ದು, ನೀವು ಯಾರನ್ನು ಮುಖ್ಯಮಂತ್ರಿ ಮಾಡ್ಕೋತೀರಾ, ಏನ್ ಮಾಡ್ತೀರೋ ನಮ್ಗೆ ಅವಶ್ಯಕತೆ ಇಲ್ಲ. ಹೌದು, ಬಹಿರಂಗ ಹೇಳಿಕೆ ಯಾಕೆ ಕೊಡ್ತೀರಾ ನೀವು? ಯಾಕ್ರಿ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ರೆ ಜನಗಳ ಮುಂದೆ ಬಂದು ನಿಮ್ಮ ಹೈಕಮಾಂಡ್ ನೀವು ಅವ್ರಿಗೆ ಬಿಟ್ಕೊಡಿ ಅಂತ ಯಾರು ಕೇಳಬೇಕಲ್ಲ, ಅಥವಾ ಬಿಟ್ಕೊಡುವಂಥ ಮಾತಾಗಿರ್ಬೇಕಲ್ಲ. ಈಗ ನಮ್ಗೆ ಏನೂ ಗೊತ್ತಿಲ್ಲ. ಹಾಗಾಗಿ ಈಗ ಯಾವ ಕುರ್ಚಿನೂ ಖಾಲಿ ಇಲ್ಲ. ಈಗ ನಾನು ಸಿದ್ದರಾಮಯ್ಯವರು
ಕುರ್ಚಿ ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ಸರ್ಕಾರನೇ ಬೀಳುತ್ತೆ ಅನ್ನೋ ಸ್ಥಿತಿಗೆ ಬಂದ್ಬಿಡ್ತದೆ. ಅವ್ರಿಗೆ ಬಿಟ್ಕೊಡಿ ಅಂತ ಯಾರು ಕೇಳಬೇಕಲ್ಲ, ಅಥವಾ ಬಿಟ್ಕೊಡುವಂಥ ಮಾತಾಗಿರ್ಬೇಕಲ್ಲ. ಈಗ ಇದು ಇಲ್ಲ ನಾಗೇಂದ್ರ ಸರ್ ಒಂದ್ ನಿಮಿಷ. ಸ್ವಾತಿ ಅವರೇ, ಇದು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟ ಹೇಳಿಕೆ. ಮತ್ತೊಂದು ಮಾಧ್ಯಮಕ್ಕೆ ಕೊಟ್ಟ ಹೇಳಿಕೆಯಲ್ಲಿ ಇದೇ ತನ್ವೀರ್ ಸೇಠ್ ಅವ್ರು ಹೇಳ್ತಾರೆ, ಡಿಮಾಂಡ್ ಎಷ್ಟಿರುತ್ತೆ ಅಷ್ಟು ಸಪ್ಲೈ ಆಗ್ಲಿಲ್ಲ ಅಂತಂದ್ರೇನೆ ಬರ ಬರೋದು. ನಮ್ಮ ಕಾಂಗ್ರೆಸ್ ನಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಆಗಿದೆ. ಹೈಕಮಾಂಡ್ ಡಿಮಾಂಡ್ಗೆ ಸಪ್ಲೈ ಕರೆಕ್ಟ್ ಆಗಿ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಇದೆ. ತನ್ವೀರ್ ಸೇಠ್ ಅವರ ಹೇಳಿಕೆ. ಯಾವ ಡಿಮಾಂಡ್, ಯಾವ ಸಪ್ಲೈ, ಯಾವ ಬರ? ಸ್ಮಿತಾ ಅವರೇ, ನೀವೇ ಹೇಳಿದ್ರಿ ನಿಮ್ಮ ಚಾನೆಲ್ಗೆ ಕೊಟ್ಟಿರುವಂತ ಹೇಳಿಕೆ ಇದು, ಮತ್ತೊಂದು ಚಾನೆಲ್ಗೆ ಕೊಟ್ಟಿರುವಂತ ಹೇಳಿಕೆ ಮತ್ತೊಂದು ಅಂತ. ಸೊ ಸ್ವಾಭಾವಿಕವಾಗಿ ಆ ರಿಪೋರ್ಟರು ಆ ಕಾಲಘಟ್ಟದಲ್ಲಿ ಯಾವ ಪ್ರಶ್ನೆಯನ್ನ ಕೇಳಿದ್ದಾರೆ, ಹೇಗೆ ಕೇಳಿದ್ದಾರೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು. ಕಾಂಪಿಟೇಟರ್ಸ್ ಯಾರು ಇಲ್ಲಿ ಅಟ್ ದಿ ಎಂಡ್ ಆಫ್ ದಿ ಡೇ, ಇವತ್ತಿನ ದಿನ ಮಾಧ್ಯಮ ತೋರಿಸ್ತಾ ಇರೋದಂತ ಆಗಿರ್ಬೋದು, ಅಥವಾ 2023 ಚುನಾವಣೆಗಿಂತ ಮುಂಚೆ ಆಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಮತ್ತೆ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಶಾಸಕರು ಅರ್ಹರು ಪಕ್ಷದಲ್ಲಿ ಮುಖ್ಯಮಂತ್ರಿಗಳಾಗೋದಕ್ಕೆ ಮಾತಾಡಕ್ಕೆ ಎಲ್ಲಾದ್ರೂ ನೀವು ಯೋಚನೆ ಮಾಡಿ, ಬಿಜೆಪಿಯಲ್ಲಿ ಒಂದು ಕೇವಲ ಅಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ಅವರು ಅಧ್ಯಕ್ಷರಾದ ನಂತರದಲ್ಲಿ ಹೇಗೆ ಪುಂಖಾನುಪುಂಖವಾಗಿ ಹೊರಗಡೆ ಬಂದು ನಾಯಕರು ಅವರ ವಿರುದ್ಧವಾಗಿ ಮಾತಾಡಿದ್ರು, ಅವರನ್ನ ಟೀಕಿಸಿದ್ರು, ಅವರನ್ನ ಅವಹೇಳನ ಮಾಡಿದ್ರು, ಅವರಿಗೆ ಏನು ನಾವು ಪಕ್ಷದಿಂದ ಹೊರಗೆ ಹೋಗ್ತೀವಿ ಅಂತ ನಡೆದ್ರು, ಕೆಲವೊಂದಿಷ್ಟು ಜನ ಪಕ್ಷದಿಂದ ಉಚ್ಚಾಟನೆ ಆದ್ರು. ಸೊ ಇಂತಹ ಎಲ್ಲಾ ಪ್ರಕ್ರಿಯೆಗಳನ್ನ ನಾವು ನೋಡಿದೀವಿ, ಇಂತಹ ಎಲ್ಲಾ ಮೀಟಿಂಗ್ಗಳನ್ನ ನಾವು ನೋಡಿದೀವಿ. ಆದ್ರೆ ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗಲಿ ಎಲ್ಲಾದ್ರೂ ಹೊರಗಡೆ ಬಂದು ನಮ್ಮ ಮಧ್ಯೆ ಸಮಸ್ಯೆ ಇದೆ ಅಥವಾ ಇದ್ಯಾವುದು ಬೇಡಪ್ಪ, ಮಾನ್ಯ ಉಪಮುಖ್ಯಮಂತ್ರಿಗಳು ಎಷ್ಟು ಡಿಗ್ನಿಫೈಡ್ ಆಗಿ ನಡ್ಕೊಳ್ತಾ ಇದ್ದಾರೆ, ಎಲ್ಲಾದ್ರೂ ಹೊರಗಡೆ ಬಂದು ನನ್ನ ಪರವಾಗಿ ಹೋರಾಟ ಮಾಡಿ, ಇಲ್ಲ ನನ್ನ ಪರವಾಗಿ ಧ್ವನಿ ಎತ್ತಿ, ನನ್ನ ಪರವಾಗಿ ಡೆಲ್ಲಿಗೆ ಹೋಗಿ. ಯಾಕೆ ಅವ್ರು ಇವತ್ತಿನ ದಿನ ಅಸ್ಸಾಂ ಇನ್ಚಾರ್ಜ್ ಅವರು, ಎಲೆಕ್ಷನ್ ಇನ್ಚಾರ್ಜ್ ರಾಹುಲ್ ಗಾಂಧಿ ಅವರನ್ನ ಅವರು ಏನಿಲ್ಲ ಅಂತಂದ್ರು 15-20 ಸತಿ ಭೇಟಿ ಮಾಡ್ತಾರೆ. ಸೊ ಅಷ್ಟು ಸಂಪರ್ಕದಲ್ಲಿ ಇರುವಂತಹ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ ತಾವ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ, ತಮ್ಮ ಮುಂದಿನ ನಡೆ ಏನು, ತಮ್ಮ ರಾಜಕೀಯ ಬೆಳವಣಿಗೆ ಏನು, ತಾವು ಹೇಗೆ ತಮ್ಮನ್ನ ತಾವು ರೂಪಿಸ್ಕೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಅವ್ರು ಯಾವತ್ತೂ ಕೂಡ ಬಂದು ನನಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಿ, ಬಿಟ್ಕೊಡಿ ಅಂತ ಅವ್ರು ಕೇಳಿದಾರ? ಈ ಚರ್ಚೆ ಪ್ರಸ್ತುತತೆ ಈ 15+ ಶಾಸಕರು ಪದೇ ಪದೇ ಹೇಳಿಕೆ ಕೊಡ್ತಿರುವವರ ಬಾಯಿ ಮುಚ್ಚಿಸೋ ಪ್ರಯತ್ನ ನಯನ ಅವ್ರು ಮಾತಾಡಿದ್ರು, ನೀವೇ ಪ್ಲೇ ಮಾಡಿದ್ರಿ ಬೈಟನ್ನ. ಏನ್ ಹೇಳಿರೋದು ನಯನ ಅವರು? ಇನ್ನೊಂದ್ಸತಿ ಕೇಳ್ಸೋಣ ಮೇಡಮ್. ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು, ಅದಕ್ಕೋಸ್ಕರ ದೆಹಲಿಗೆ ಹೋಗೋ ಪರಿಸ್ಥಿತಿ ಬಂದ್ರೆ ನಾನು ಹೋಗ್ತೀನಿ. ಆರ್ ಅಶೋಕ್ ಅವರ ಹೇಳಿಕೆ ಇದೆ, ಸ್ಕ್ರೀನ್ ಮೇಲೆ ಅದು ಆರ್ ಅಶೋಕ್ ಅವರ ಹೇಳಿಕೆ. ಇತಿಶ್ರೀ ಆಡುವಂಥ ಯೋಗ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇಲ್ಲ. ಅವರು ಹಿಂಗೆ ಮುಂದೂಡ್ಕೊಂಡು ಹೋಗೋ ಮನಸ್ಥಿತಿಯಲ್ಲಿದ್ದಾರೆ. ಸಿದ್ದರಾಮಯ್ಯನವರು ನೋಡಿದ್ದೀರ, ಅವರು ಒಂಥರ ಬಸ್ಸಲ್ಲಿ ಟ್ರಾವೆಲ್ ಮಾಡೋ ಅಭ್ಯಾಸ ಅವ್ರಿಗೆ, ಬಸ್ಸಲ್ಲಿ ಟ್ರಾವೆಲ್ ಮಾಡೋ ಅಭ್ಯಾಸ ಅವ್ರಿಗೆ ಯಾವಾಗೂ. ಅವರು ಟವಲ್ ಇಕ್ಕೊಂಡಿರ್ತಾರೆ, ಯಾವಾಗ ಒಂದು ಸೀಟ್ ಮೇಲೆ ಯಾವಾಗೂ ಹಾಕ್ಕೊಂಬಿಡ್ತಾರೆ, ಮೊದಲೇ ಹಾಕ್ಕೊಂಬಿಡ್ತಾರೆ. ಇನ್ನು ಟ್ರಾವೆಲ್ ಮಾಡಬೇಕು ಅಂದ್ರೆ ಮೊದಲೇ ಹಾಕ್ಕೊಂಬಿಡ್ತಾರೆ. ಅವ್ರು ಎಲ್ಲ ಪಾರ್ಟಿಯಲ್ಲೂ ಅದೇ ಮಾಡಿರೋದು. ಅವರು ಜನತಾದಳದಲ್ಲೂ ಟವಲ್ ಹಾಕ್ಕೊಂಡೆ ಡೆಪ್ಟಿ ಸಿ ಎಮ್ ಆದರು, ಕಾಂಗ್ರೆಸ್ಗೆ ಬಂದರು, ಇಲ್ಲೂ ಸಿ ಎಮ್ ಆಗಿದ್ದಾರೆ. ಅವ್ರಿಗೆ ಈ ಚೇರ್ನ ಹೆಂಗೆ ಫೆವಿಕೋಲ್ ಹಾಕ್ಕೊಂಡು ಅಂಟಿಸ್ಕೊಳೋದು ಅವ್ರು ಚೆಂದಾಗಿ ವಿದ್ಯೆ ಗೊತ್ತಿದೆ. ಈ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದು ಗೊತ್ತಿಲ್ಲ. ಒಡೆದು ಕಿತ್ಕೊಂತೀನಿ ಬಿರಿ ಒಡೆದು ಕಿತ್ಕೊಳೋದ್ರಲ್ಲೇ ಅವರೇ. ಆ ಕಾಲ ಎಲ್ಲ ಹೊರಟೋಯ್ತು, ಒಡೆದು ಕಿತ್ಕೊಳೋ ಕಾಲ ಅಲ್ಲ ಈಗ. ತಲೆ ಯೂಸ್ ಮಾಡುವ ಕಾಲ ಇದು.
ಅದು ಅವ್ರದ್ದು ಆಯ್ತಲ್ಲ ನೋಡಿ ನಾಗರಾಜ್ ಸರ್ ಒದ್ದು ನಾಗರಾಜ್ ಅವ್ರದ್ದು 10 ಸೆಕೆಂಡ್ ಕ್ವಿಕ್ಲಿ ಅಂಡ್ ದೆನ್ ಯು ಹ್ಯಾವ್ ಟು ಅಲೋ ಹಿಮ್ ಟು ಅಶೋಕ್ ಸ್ಪೀಕ್. ಅವರಿಗೆ ಏನ್ ಗೊತ್ತಾ, 10 ಸೆಕೆಂಡ್ ಆದ್ಮೇಲೆ ಅವ್ರಿಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು. ಹೇಗೆ ಒಬ್ಬ ಲೀಡರ್ ನ ಲಾಕ್ ಮಾಡಬೇಕು, ಯಡಿಯೂರಪ್ಪನವರು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ 3 ಜನ DCM ಗಳನ್ನ ಕೊಟ್ಟು ಅವರನ್ನ ಕಾರ್ನರ್ ಮಾಡಿ ಅವರಿಗೆ ಏನು ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡದೇ ಇರುವಂತ ಹೈಕಮಾಂಡೇ ಅವರಿಗೆ ಇಷ್ಟ. ಫ್ರೀ ಹ್ಯಾಂಡ್ ಕೊಟ್ಟು ನಾಯಕರು ತಮಗ್ ಬೇಕಾದಂತಹ ಆಡಳಿತವನ್ನ ಮಾಡಿ ರಾಜ್ಯಕ್ಕೆ ಅಭಿವೃದ್ಧಿಯನ್ನ ಕೊಡ್ಲಿ ಅನ್ನುವಂತಹ ಯಾವ ಭರವಸೆನೂ ಅಶೋಕ್ ಅವರ ಅನಾಲಿಸಿಸ್ಗೆ ಇವತ್ತಿನ ಸಮಯ ಸೂಕ್ತ ಅಲ್ಲ. Anyway, ನಾಗರಾಜ್ ಸರ್, ವಿರೋಧ ಪಕ್ಷದ ನಾಯಕರು, ರಾಜಕೀಯದಲ್ಲಿ ಅನುಭವ ಇರೋರು ಅವ್ರು ಏನ್ ಹೇಳ್ತಿದ್ದಾರೆ, ಒದ್ದು ಕಿತ್ಕೊಳ್ಳೋ ಕಾಲ ಇದೀಗಲ್ಲ, ಬುದ್ಧಿ ಉಪಯೋಗಿಸಬೇಕು. DK ಶಿವಕುಮಾರ್ ಅದ್ರಲ್ಲಿ ಹಿಂದೆ ಉಳಿದು ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರ ತರ ಟವಲ್ ಹಾಕೋದನ್ನ ಅಭ್ಯಾಸ ಮಾಡ್ಕೋಬೇಕಾಗಿತ್ತು, ಅವ್ರು ಮಾಡ್ಕೊಳ್ಳಿಲ್ಲ ಅಂತ. ಇಲ್ಲ, ಆ ಥರದ ವ್ಯವಸ್ಥೆ ಏನಿಲ್ಲ. ಕಿತ್ಕೊಳ್ಳುವಂಥದ್ದು, ಒದ್ದು ಕಿತ್ಕೊಳ್ಳುವಂಥ ವ್ಯವಸ್ಥೆ DK ಶಿವಕುಮಾರ್ ಅವರೇನು ಮಾಡ್ತಾ ಇಲ್ಲ. ಅವರು ಪಕ್ಷದಲ್ಲಿ ಇರ್ತಕ್ಕಂಥ ಏನು 136 ಜನ ಗೆಲ್ಲುವಂಥ ಸಂದರ್ಭದಲ್ಲಿ ಅವರ ಶ್ರಮ, ಅವ್ರು ಹಾಕಿರ್ತಕ್ಕಂಥ ಕೂಲಿಗೆ ಇವತ್ತು ಅವ್ರನ್ನ ಅದಕ್ಕೆ ಕೂಲಿ ಕೇಳ್ತಾ ಇದ್ದಾರೆ ಅಷ್ಟೇ ಹೊರತು ಬೇರೆ ಏನು ಅಲ್ವೇ ಇಲ್ಲ. ಈ ವ್ಯವಸ್ಥೆಯಲ್ಲಿ ಹೈಕಮಾಂಡು ಕೂಡ ಗೊತ್ತದೆ. ಯಾಕೆಂದರೆ ಈಗ ಆಲ್ರೆಡಿ ಏನು ತೀರ್ಮಾನ ತೊಗೊಂಡಿದೆ, ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವ್ರಿಗೂ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಈಗಾಗಲೇ ಏನು MLAಗಳು ಮಾತಾಡ್ತಾ ಇದ್ದಾರೆ. ಹೈಕಮಾಂಡಲ್ಲೂ ಕೂಡ ಒಂದು ಒಳಗಡೆ ಇನ್ನರ್ ಮೀಟಿಂಗ್ಗಳು ನಡೀತಾವೆ. ಅದರಿಂದ ಬಜೆಟ್ ಆದಂಥ ನಂತರ ನನಗೆ ಇರತಕ್ಕಂಥ ಮಾಹಿತಿ ಪ್ರಕಾರ ಆಗುವಂಥದ್ದು ವ್ಯವಸ್ಥೆ ಇದೆ. ಈಗ ಆಗುವಂತ ವ್ಯವಸ್ಥೆ ಅಂದ್ರೆ ಏನು ಸರ್? DK ಶಿವಕುಮಾರ್ ಮುಖ್ಯಮಂತ್ರಿ ಅದೇ ಆಗ್ತಾರೆ. ಈ 28 ಇವತ್ತಿನ ಈ ಸರ್ಕಾರದಲ್ಲೇ ಮುಖ್ಯಮಂತ್ರಿ ಆಗುವಂಥದ್ದು DK ಶಿವಕುಮಾರ್. ಈಗಷ್ಟೇ ತನ್ವೀರ್ ಸೇಠ್ ಹೇಳಿದ್ರು ಸಿದ್ದರಾಮಯ್ಯನವರು ಕೆಳಗಿದ್ರೆ ಸರ್ಕಾರನೇ ಬಿದ್ದು ಹೋಗುತ್ತೆ. ನಿಮ್ಮ ಮಾಧ್ಯಮದಲ್ಲೇ ಬಂತು, ಇಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಆ ಥರ ಹೇಳ್ತಾರೆ. ನಾನು 4-5 ಬಾರಿ ಕೇಳಿದ್ದೀನಿ. ಇದೇ ತನ್ವೀರ್ ಸೇಠ್ ಅವರು ಸಿದ್ದರಾಮಯ್ಯನವ್ರನ್ನ ಎಷ್ಟು ಸಾರಿ ಮಾತಾಡಿದ್ದಾರೆ, ಸಿದ್ದರಾಮಯ್ಯನವ್ರ ಮಗನ ಮೇಲೆ ಎಷ್ಟು ಸಾರಿ ಮಾತಾಡಿದ್ದಾರೆ ಅಂತಕ್ಕಂಥದ್ದನ್ನ ಮೀಡಿಯಾದಲ್ಲೇ ತಾವೆಲ್ಲ ನೋಡ್ತಾ ಇದ್ದೀರಾ. ಅದನ್ನೇನು ಅವಶ್ಯಕತೆ ಏನಿಲ್ಲ. ಆದರೆ ಇವತ್ತು ನಯನ ಮೋಟಮ್ ಅವರು ಒಂದು ಮಾತು ಹೇಳಿದ್ರು. ಮೋಟಮ್ ಅವ್ರೇನು ಆರ್ಡಿನರಿ ಅಲ್ಲ, ಭಾಳ ವರ್ಷದಿಂದಲೂ ಕಾಂಗ್ರೆಸ್ನ ಸೀನಿಯರ್ ಮಹಿಳಾ ನಾಯಕಿಯಾಗಿ ಬಂದಿರತಕ್ಕಂಥವ್ರು. ಅವ್ರಿಗೂ ಕೂಡ ಅರ್ಥ ಅದೇ. ಅವ್ರ ಮಗಳು ಹೇಳ್ತಾ ಇರ್ತಾರೆ, DK ಶಿವಕುಮಾರ್ ಆಗೋದಾದ್ರೆ ನಾವೆಲ್ಲ ಕೂಡ ನಾವು ಮುಂದೆ ನಿಂತು ನಾವು ಡೆಲ್ಲಿಗೆ ಹೋಗ್ಬೇಕಾ, ಎಲ್ಲ ಜೊತೆಲಿ ಕೆಲಸ ಮಾಡ್ತೀವಿ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕೆ ಆಗ್ಬೇಕು DK ಶಿವಕುಮಾರ್ ಅವರು ಅಂತಂದ್ರೆ, DK ಶಿವಕುಮಾರ್ ಅವರು ಆಗುವಂತ ಸಂದರ್ಭ ಬಂದಾಗ ಮಧ್ಯೆ ಮಾತಾಡಬೇಡಿ, ನಾನು ಒಂದೇ ನಿಮಿಷ ನಿಂತು ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಆಮೇಲೆ ನೀವು ಇವತ್ತೇನಾಗದೆ ಪರಿಸ್ಥಿತಿ ಹೈಕಮಾಂಡ್ ಅಲ್ಲಿ ಅಂತಂದ್ರೆ ಡಿಸಿಷನ್ ತಗೊಳ್ಳೋಕ್ಕೆ ಅವ್ರಿಗೂ ಕೂಡ ಗೊಂದಲ ಮಾಡ್ಕೊಂಡಿದ್ದಾರೆ. ಎಲ್ಲಿರ್ತಕ್ಕಂಥ ವ್ಯವಸ್ಥೆನಲ್ಲಿ MLAಗಳು ಇರ್ತಕ್ಕಂಥ ಮಾತಾಡ್ತಾ ಇರ್ತಕ್ಕಂಥದ್ದೆಲ್ಲರೂ. ಆಮೇಲೆ ಇವತ್ತು ಯಾಕೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ, ಇವತ್ತಿನ ವ್ಯವಸ್ಥೆನಲ್ಲಿ ಅವ್ರ ಮೇಲೆ ED ರೈಡ್ ಮಾಡಿದ್ರು, IT ರೈಡ್ ಮಾಡಿದ್ರು, CBI ರೈಡ್ ಮಾಡಿದ್ರು. ಯಾವುದು ಕೂಡ ಜಗ್ದಲೆ ಪಕ್ಷದಲ್ಲಿ ಕನ್ವಿನ್ಷನ್ ಇನ್ನೂ ಆಗ್ತಲೇ ಇದೆ. ಹಾಗೆ ಆಗ್ತಾರೆ, ಜೈಲಿಗೆ ಹೋಗೇ ಹೋಗ್ತಾರೆ. ಶ್ರಮಿಸಿದ್ದಾರೆ, ಹಾಗಾಗಿ ಸಿಎಂ ಆಗಬೇಕು ಅಂತೀರಿ. ಪಾರ್ಟಿ ಕಟ್ಟಿದ್ದಾರೆ ಶಿವರಾಮ್ ಸರ್ ಅದಕ್ಕೋಸ್ಕರ ಅವ್ರು ಅದೇ ಆಗ್ತಾರೆ. ಮುಂದಿನ ನಾವು ತನ್ವೀರ್ ಸೇಠ್ ಅವರ ಒಂದ್ ಸೈಡ್ ಹೇಳಿಕೆಯನ್ನ ಗಮನಿಸಿದ್ವಿ. ಆದ್ರೆ ಒಳಗಿಂದ ಬರ್ತಿರೋ ಮಾಹಿತಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇನೆ ಕಾಂಗ್ರೆಸ್ ಪಕ್ಷದ ಒಳಗೆ ಬಂಡಾಯ ಹೇಳ್ತಾ ಇದೆಯಂತೆ. ಹರೀಶ್ ಗೌಡ್ರು ತನ್ವೀರ್ ಸೇಠ್ ಅವರು ಮೀಟಿಂಗ್ ಮಾಡಿದ್ರು. ಇದು ಯಾಕೆ ಅನ್ನೋ ಅನುಮಾನ ಬರ್ತಾ ಇದೆ. ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರನ್ನೇ ಬದಲಾವಣೆ ಬೇಕು ಅಂತ ಕೇಳ್ತಿದ್ದಾರಂತೆ. ನೀವು ಕೂಡ ಮೈಸೂರಿನವರು. ಇಲ್ಲಿ ಏನು ಮೇಡಮ್, ಇವೆಲ್ಲ ಹೂವಾಹಪುವಗಳಷ್ಟೇ. ಈಗ ನಿನ್ನೆ ಹರೀಶ್ ಗೌಡ್ರು ಕೂಡ ಇವತ್ತು ಅದನ್ನ ಕ್ಲಾರಿಫೈ ಮಾಡಿದ್ದಾರೆ. ಅಲ್ಲಿ ಬಾಲಕೃಷ್ಣ ಅವ್ರ ಬರ್ತಡೇ ಇತ್ತು, ಅಲ್ಲಿ ರಾಜಕಾರಣ ಸೇರ್ಕೊಂಡಾಗ MLAಗಳು ರಾಜಕಾರಣಿಗಳು ಸೇರ್ಕೊಂಡಾಗ ಚರ್ಚೆ ಆಗ್ತದೆ ರಾಜಕಾರಣ. ಅದರಲ್ಲಿ ಏನು ಎರಡು ಮಾತಿಲ್ಲ. ನಾನು ಸಿದ್ದರಾಮಯ್ಯನವ್ರ ಪರವಾಗಿ ನಾನು ಇದ್ದೀನಿ ಅಂತೇಳಿ ಹರೀಶ್ ಗೌಡ್ರು ಕೂಡ 2-3 ಸರಿ ಸ್ಪಷ್ಟಪಡಿಸಿದ್ದಾರೆ. ಈಗ ಅವ್ರ ಸ್ನೇಹಿತರು MLA ಅವರು ಬರ್ತಡೇ ಪಾರ್ಟಿ ಊಟಕ್ಕೆ ಕರೆದಾಗ ಹೋಗ್ತಾರೆ, ಅದು ಕಾಮನ್ನು. ಈಗ ನಾವು ಯಾರು ಸ್ನೇಹಿತರು ಸೇರ್ಕೊತೀವಿ. ಎಲ್ಲ BJP JDS ಮತ್ತು ಕಾಂಗ್ರೆಸ್ ಪಾರ್ಟಿಯವರೆಲ್ಲ ಸೇರ್ಕೊತಾರೆ ಸ್ನೇಹಿತರು ಬರ್ತಡೇ ಅಂದಾಗ. ಇಲ್ಲಿ ನನ್ನ ಉದ್ದೇಶ ಏನು ಅಂದ್ರೆ, ಮುಖ್ಯಮಂತ್ರಿ ಬದಲಾವಣೆ ವಿಚಾರದ ಚರ್ಚೆನೇ ಅಪ್ರಸ್ತುತ ನಾನು ಹೇಳ್ತಾ ಇರೋವಂಥದ್ದು. ಇಲ್ಲಿ ಯಾಕೆಂದ್ರೆ ಇಲ್ಲಿ ಕೆಲವರು ಏನು ಅಂತಂದ್ರೆ, ಇಲ್ಲಿ ಬಹಳ ಪ್ರಮುಖವಾಗಿ JDS BJPಗೆ ಸಿದ್ದರಾಮಯ್ಯ ಬದಲಾವಣೆ ಮಾಡಬೇಕು. ಯಾಕೆಂದ್ರೆ ಅವರೇ ಮುಖ್ಯಮಂತ್ರಿ ಆಗಿದ್ರೆ 2028 ಇವ್ರಿಗೆ ಯಾವುದೇ ಕಾರಣ ಇಲ್ಲಿ ಕೇಳಿ ಸರ್, ಒಂದ್ ನಿಮಿಷ BJP JDS ಅವ್ರಿಗೆ ಏನು ಅಂತಂದ್ರೆ ಇಲ್ಲಿ ಜಾಸ್ತಿ ಬರ್ತಾ ಇದೆ.
ಹೇಳ್ಕೊಳ್ಳಿ. ನಾನು ಅದನ್ನೇ ಹೇಳ್ತಾ ಇರೋದು, ಆ ಚರ್ಚೆನೆ ಅಪ್ರಸ್ತುತ. ಬಿಜೆಪಿ ಜೆಡಿಎಸ್ ಅವರು ಇದನ್ನ ಹುಟ್ಟಾಕ್ತಾ ಇದ್ದಾರೆ, ಉನ್ನಾರ ನಡೆಸ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ 2028 ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರೆ ಬಿಜೆಪಿಗೆ ಅಧಿಕಾರ ಸಿಗಲ್ಲ. ಆ ಕಾರಣಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ, ಹೂವ ಪೂರಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್. ಚರ್ಚೆ ಮಾಡ್ತಾ ಇರೋದು ಬಿಜೆಪಿ ಜೆಡಿಎಸ್ ಉನ್ನಾರ. ಸರಿ ಆಯ್ತು. ಅದನ್ನ ಅರ್ಥ ಚಂದ್ರಶೇಖರ್ ಮಾಡ್ಕೊಳ್ಳಿ. ಚಂದ್ರಶೇಖರ್ ಅವ್ರಿಗೆ ಯಾಕಂದ್ರೆ ಸ್ವಾತಿ ಅವ್ರಿಗೆ ಕಾಮನ್ ಪ್ರಶ್ನೆ. ಚಂದ್ರಶೇಖರ್ ಅವ್ರಿಗೆ ಸ್ವಾತಿ ಅವ್ರಿಗೆ ಕಾಮನ್ ಪ್ರಶ್ನೆ. ಮೊದಲು ಚಂದ್ರಶೇಖರ್ ಅವ್ರು ಉತ್ತರ ಕೊಡ್ಲಿ. ಚಂದ್ರಶೇಖರ್ ಅವರೇ, ಈಗ ಹೈಕಮಾಂಡ್ ಇದೆಲ್ಲದಕ್ಕೂ ಕೂಡ ಇತ್ಯರ್ಥ ಹಾಡಲೇಬೇಕಾದ ಪ್ರಸಂಗ. ಆದ್ರೆ ಇದೇ ತನ್ವೀರ್ ಸೇಠ್ ಅವರು ಹೇಳಿಕೆ ಕೊಡ್ತಾರೆ, ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ನಾಯಕರು, ರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಇಶ್ಯೂಗಳನ್ನ ಅವ್ರು ಹ್ಯಾಂಡಲ್ ಮಾಡ್ತಿರೋದ್ರಿಂದಾಗಿ ಕರ್ನಾಟಕದ ವಿಚಾರದಲ್ಲಿ ಅವರು ಇಂಟರ್ಫಿಯರ್ ಆಗ್ಲಿಕ್ಕೆ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಅಂದ್ರೆ ನಿಮ್ಮ ಕೈಯಲ್ಲಿ, ನಿಮ್ಮ ಪಕ್ಷದ ಕೈಯಲ್ಲಿ ಆಡಳಿತ ಅಂತಿರೋದು ಕೆಲವೇ ರಾಜ್ಯಗಳಲ್ಲಿ. ಹಿಂಗ್ ದಿನಪ್ರತಿ ಹಾದಿರಂಪ ಬೀದಿರಂಪ ಆಗ್ತಿರುವಾಗ್ಲೂ ಕೂಡ ಅದನ್ನ ಅಡ್ರೆಸ್ ಮಾಡ್ಲಿಕ್ಕೆ ಪುರ್ಸೋತಿಲ್ಲ ರಾಹುಲ್ ಗಾಂಧಿ ಅವರಿಗೆ ಅಂತ ಹೇಳಿ ತನ್ವೀರ್ ಸೇಠ್ ಅವರು ಇಂಡೈರೆಕ್ಟ್ಲಿ ಹೇಳ್ತಿದ್ದಾರೆ. ದಿಸ್ ಇಸ್ ದ ವೀಕೆಸ್ಟ್ ಹೈಕಮಾಂಡ್ ರೀ. ಅವ್ರಿಗೆ ಕಂಟ್ರೋಲೇ ಇಲ್ಲ. ಮತ್ತೆ ಇನ್ನೊಂದು ಕಂಟ್ರೋಲ್ ಮಾಡಕ್ಕೆ ಇಷ್ಟೇನೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತು, ಸಿದ್ದರಾಮಯ್ಯನ ಕೆಳಗೆ ಗೌರ್ಮೆಂಟ್ ಬಿದ್ದೋಗುತ್ತೆ. ಸೊ ಸಿದ್ದರಾಮಯ್ಯ ಡಿಸ್ಟರ್ಬ್ ಮಾಡಲ್ಲ. DK ಶಿವಕುಮಾರ್ಗೆ ಇದು ಮಾಡ್ಲಿಲ್ಲ, ಮುದ್ದು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ದುಡ್ಡು ಖಾಲಿ ಆಗುತ್ತೆ. ಸೊ ಈ ಕಡೆಗೆ ATM ದುಡ್ಡು ಬೇಕು, ಈ ಕಡೆಗೆ ಸರ್ಕಾರ ಉಳಿಬೇಕು. ಹಾಗಾಗಿ ಅವ್ರಿಗಿರೋ ಒಂದೇ ಸೂತ್ರ, ಅಲ್ಲಿ ನಿಮ್ಮ ಪಾಡಿನ ಹೊಡೆದಾಡ್ಕೊಂಡಿರಿ ಅಂತೇಳಿ ಅವ್ರು ಆರಾಮಾಗಿದ್ದಾರೆ. ಮೊದಲನೇದು. ಎರಡನೇದು, ಇವರಿಬ್ಬರ ಕುರ್ಚಿ ಕಿತ್ತಾಟದಲ್ಲಿ ಇಡೀ ಕರ್ನಾಟಕ ಯಾವ ರೀತಿ ಅನುಭವಿಸುತ್ತೆ ಮುಂದೆ ಅಂತ ಹೇಳಿದ್ರೆ, ಈಗಾಗಲೇ ನೋಡಿ CM DCM ಜಾತಿ CM ಹೇಳ್ತಾರೆ, ನಾನು ಕುರಿ ಕಾಯ್ತಾ ಇದ್ದವನಿಗೆ CM ಆಗಿದ್ದಕ್ಕೆ ಇವರಿಗೆ ಹೊಟ್ಟೆ ಉರಿತಾ ಇರೋದು ಇವರಂದ್ರೆ, ಅಂದ್ರೆ ಒಂದು ಇಡೀ ಸಮುದಾಯವನ್ನ ಒಕ್ಕಲಿಗ ಸಮುದಾಯ ಮೇಲೆ ಎತ್ಕೊಳ್ತಾ ಇದ್ರೆ, ಈ ಒಕ್ಕಲಿಗ ನೆನ್ನೆ ನೋಡಿ, ನೆನ್ನೆ ಸೇರ್ತಾರೆ. ಪ್ಲೀಸ್ ಅಮ್ಮ, ಯಾಕಮ್ಮ ಡಿಸ್ಟರ್ಬ್ ಮಾಡ್ತೀರಾ? ಒಂದು ಡೆಕೋರಂ ಕಟ್ಕೊಂಡ್ರಿ. ಆಮೇಲೆ DK ಶಿವಕುಮಾರ್ ನೆನ್ನೆ ಸೇರಿದ್ರಲ್ಲ, ನೆನ್ನೆ ಸೇರಿ 18 ಜನದಲ್ಲಿ ಆಲ್ಮೋಸ್ಟ್ ಸುಮಾರು 14 ಜನ ಬರೀ ಒಕ್ಕಲಿಗ ಸಮುದಾಯದವರೇ. ನೀವು ಬಾಲಕೃಷ್ಣ ತಗೊಳ್ಳಿ, ರಂಗನಾಥ್ ತಗೊಳ್ಳಿ, ಯಾರನ್ನ ಇವರು CP ಯೋಗೇಶ್ವರ ಅವರನ್ನ ತಗೊಳ್ಳಿ, ಉದಯಗೌಡನ ತಗೊಳ್ಳಿ, ಹರೀಶ್ ಗೌಡ ತಗೊಳ್ಳಿ. ಅಂದ್ರೆ ಈ ಕಡೆ ಕುರುಬ ಸಮುದಾಯ, ನಾನು ಕುರುಬ ಅಂತ ಹೇಳಿ ನನಗೆ ಅನ್ಯಾಯ ಮಾಡ್ತಿದ್ದೆ ಅಂತ ಸಿದ್ದರಾಮಯ್ಯರು ಜಾತಿಯ ಸೇರ್ಕೊಂಡಿದ್ದಾರೆ. ಇವರು ಸಮುದಾಯದ MLA ಇಟ್ಕೊಂಡು ಇವರು ಸಮುದಾಯ ರಲ್ಲಿ 2011 ಮತ್ತು ಯಡಿಯೂರಪ್ಪನವರ ಪರವಾಗಿ ಯಾವ ಶಾಸಕರು ಹೋಗಿದ್ದಂಥದ್ದು ಡೆಲ್ಲಿಗೆ? ಲಿಂಗಾಯತರು ಶಾಸಕರೇ ಹೋದ್ರು. ನೀವು ಲಿಂಗಾಯತರು ಶಾಸಕರು ಒಕ್ಕಲಿಗರ ಶಾಸಕರು ತಕ್ಷಣ ಬರೀ ಆ ಸಮುದಾಯದ ನಾಯಕರು ಮಾತ್ರ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಮಾರ್ಚ್ 6 ದಾಖಲೆಯ ಬಜೆಟ್ ಅನ್ನ ಮಂಡಿಸಲಿಕ್ಕೆ ಸಿದ್ದರಾಮಯ್ಯನವರು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು. ಮಾರ್ಚ್ 6 ಬಜೆಟ್ ನಂತರದಲ್ಲಿ ಆದ್ರೂ ಅಟ್ಲೀಸ್ಟ್ ಕಾಂಗ್ರೆಸ್ನ ಹೈಕಮಾಂಡ್ ಈ ಒಂದು ಹಾವು ಏಣಿ ಆಟ ತನ್ವೀರ್ ಸೇಠ್ ಅವರ ಬಾಯಲ್ಲೇ ಬಂದಂತೆ ಹಾವು ಏಣಿ ಆಟಕ್ಕೆ ಒಂದು ಬ್ರೇಕ್ ಹಾಕೋ ಪ್ರಯತ್ನವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಅನಿವಾರ್ಯವಾಗಿ ಮಾಡಲೇಬೇಕಾಗಿದೆ. ಅದು ಮಾಡಲಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH